ಶ್ರೀಗುರುಭ್ಯೋ ನಮಃ. ಪೂಷನ್ನೇಕರ್ಷೇಯಮಸೂರ್ಯಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹತೇಜೋ ಯತ್ತೇ ರೂಪಂ ಕಲ್ಯಾಣದಂ ತತ್ತೇ ಪಶ್ಯಾಮಿ. ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ. ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ತದಸ್ಯ ಪ್ರಿಯಮಭಿಪಾಥೋ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತಿ. ಗುರುಕ್ರಮಸ್ಯ ಸಹಿ ಬಂಧೋರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಾಹ. ಅಯಂ ತೃತೀಯಃ ಭಾಗಃ ಚಮಕ ವ್ಯಾಖ್ಯಾನಸ್ಯ. ಅಶ್ಮಾ ಚ ಮೇ ಮೃತ್ತಿಕಾ ಚ ಮೇ ಗಿರಯಶ್ಚ ಮೇ ಪರ್ವತಾಶ್ಚ ಮೇ ಸಿಕತಾಶ್ಚ ಮೇ ಇತಿ ಪಂಚಮಃ ಅನುವಾಕಃ ಪ್ರಾರಭ್ಯತೆ. ಈ ಐದನೇ ಅನುವಾಕದಲ್ಲಿ ಹೀಗೆ ನಮ್ಮ ಸುತ್ತಮುತ್ತಲಿರುವಂಥ ಅನೇಕ ವಸ್ತುಗಳಲ್ಲಿ ವ್ಯಾಪ್ತವಾದಂಥ ಆ ಭಗವಂತನ ವಿಭೂತಿ ರೂಪಗಳ ಸಾಕ್ಷಾತ್ಕಾರ ನನಗಾಗಲಿ, ಅವೆಲ್ಲ ನನಗೆ ಅನುಗ್ರಾಹಕವಾಗಿರಲಿ ಅಂತ ಆ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ. ಮೊದಲನೇದಾಗಿ ಅಶ್ಮ, ಕಲ್ಲು ನನಗೆ ಅನುಗ್ರಾಹಕವಾಗಿರಲಿ. ಕಲ್ಲಿನೊಳಗಿರುವಂಥ ಭಗವಂತನ ರೂಪ. ಕಲ್ಲು ಅಂತಂದರೆ ಈ ಭಾಗವತ ತಾತ್ಪರ್ಯ ಹೇಳುವಂತೆ ಶಿಲಾವತ್ ಪ್ರತಿಮೈವೇಶ ವಿಷ್ಣೋರ್ ಲೋಕ ಚತುರ್ದಶಿ. 14 ಲೋಕಗಳು ಕೂಡ ಈ ಶಿಲಾ ಪ್ರತಿಮೆಯಂತೆ ನಮಗೆ ಪೂಜ್ಯವೇ ಆಗಿದೆ. ಮೃತ್ತಿಕಾ, ಮಣ್ಣು ನನಗೆ ಭಗವಂತನ ಸನ್ನಿಧಾನಕ್ಕೆ ಅಧಿಷ್ಠಾನವಾಗಿದೆ. ಗಿರಯ, ಸಣ್ಣ ಗುಡ್ಡಗಳು, ಮತ್ತು ಪರ್ವತ ಅಂದರೆ ಹಿಮಾಲಯ ಮೊದಲಾದ ದೊಡ್ಡ ಬೆಟ್ಟಗಳು. ಸಿಕತಾಹ, ಮರಳ ಕಣಗಳು. ವನಸ್ಪತಯ ಅಂದರೆ ಈ ವೃಕ್ಷಗಳು ಮೊದಲಾದವುಗಳು. ಇವೆಲ್ಲವೂ ಕೂಡ ನನಗೆ ಈ ಅಗ್ನಿ ಮತ್ತು ವಿಷ್ಣು ಇವರ ಅನುಗ್ರಹದಿಂದ ನನ್ನ ಜೀವನಕ್ಕೆ, ಐಹಿಕ ಜೀವನಕ್ಕೆ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಅನುಕೂಲಕರಗಳಾಗಿರಲಿ. ಹಿರಣ್ಯಂ, ಬಂಗಾರ ನನಗೆ ಅನುಕೂಲಕರವಾಗಿರಲಿ. ಅಯಹ ಅಂದರೆ ಕಬ್ಬಿಣ. ಸೀಸಂ ಅಂದರೆ ಸೀಸ, ಲೆಡ್, ಇದು ನನಗೆ ಅನುಕೂಲಕರವಾಗಿರಲಿ. ತ್ರಪುಹು ಅಂದರೆ ತವರ, ಅದು ಅಲ್ಲಿರುವ ಭಗವಂತನ ರೂಪ ನನಗೆ ಸಾಕ್ಷಾತ್ಕೃತ ಆಗಲಿ. ಶ್ಯಾಮ ಅಂದರೆ ಉಕ್ಕು, ಮತ್ತು ಲೋಹ ಅಂತಂದರೆ ಇತರ ಲೋಹಗಳು, ಸಣ್ಣ ಪುಟ್ಟ ಲೋಹಗಳು ಮೊದಲಾದವುಗಳೆಲ್ಲ. ಅಗ್ನಿಹಿ ಅಂದರೆ ಬೆಂಕಿ. ಆಪಹ ನೀರು. ಚ ಮತ್ತು ಮೇ ನನಗೆ ವೀರುಧ ಅಂದರೆ ಬಳ್ಳಿಗಳು, ನಾನಾ ಥರದ ಬಳ್ಳಿಗಳು. ಓಷಧಯ ಅಂದರೆ ಈ ಬಾಳೆ ಗಿಡ ಮೊದಲಾದವುಗಳು. ಒಂದು ಫಲವನ್ನು ಕೊಟ್ಟ ಮೇಲೆ ನಾಶ ಆಗಿ ಹೋಗುವಂಥ ಯಾವ್ಯಾವ ಪ್ರಭೇದಗಳಿವೆ ಅವುಗಳನ್ನೆಲ್ಲ ಔಷಧಿಗಳು ಅಂತ ಕರೀತಾರೆ. ವನಸ್ಪತಿಗಳು ಅಂತಂದರೆ ದೊಡ್ಡ ದೊಡ್ಡ ವೃಕ್ಷಗಳು. ಕೃಷ್ಣ ಪಚ್ಚಂಚಮೆ, ಅಕೃಷ್ಟ ಪಚ್ಚಂಚಮೆ ಅಂತ ಮುಂದೆ 2 ಕಡೆ ಇದೆ. ಉಳುಮೆ ಮಾಡಿದ ಬಳಿಕ ಆ ಬೇಸಾಯ ಮಾಡ್ತೀವಲ್ಲ, ಆ ಭೂಮಿಯಲ್ಲಿ ಬೀಜವನ್ನು ಉತ್ತು ಆಮೇಲೆ ಏನು ಬೆಳೆ ತೆಗಿತೇವೆ, ಆ ಪದಾರ್ಥಗಳು ನನಗೆ ದೊರೆಯಲಿ. ಕೃಷ್ಟ ಅಂದರೆ ಭೂಮಿಯನ್ನು ಉಳುವುದು. ಉತ್ತ ಭೂಮಿಯಲ್ಲಿ ಪಚ್ಚ ಅಂದರೆ ಬೆಳೆಯುವಂಥ ಪದಾರ್ಥಗಳು. ಅಕೃಷ್ಟ ಪಚ್ಚಂಚಮೆ, ನಮ್ಮ ಉಳುಮೆ, ನಮ್ಮ ಪ್ರಯತ್ನ ಇಲ್ಲದೇನೆ ನಿಸರ್ಗಕ್ಕೆ ಅನುಸಾರವಾಗಿಯೇ ಬೆಳೆಯುವಂಥ ಏನೇನು ಹಣ್ಣು, ಗಡ್ಡೆ ಗೆಣಸು ಮೊದಲಾದವುಗಳಿವೆ, ಅವು ಕೂಡ ನನಗೆ ದೊರೆಯಲಿ. ಗ್ರಾಮ್ಯಾ ಪಶವಃ, ನಾಡಿನ ಸಾಕು ಪ್ರಾಣಿಗಳು ನನಗೆ ದೊರೆಯಲಿ. ಆರಣ್ಯಾ ಪಶವಃ ಅಂದರೆ ಕಾಡು ಪ್ರಾಣಿಗಳು ನನಗೆ ದೊರೆಯುವಂತಾಗಲಿ. ಪಶವ ಆರಣ್ಯಾಶ್ಚ ಯಜ್ಞೇನ ಕಲ್ಪತಾಂ, ಇವು ಆ ಯಜ್ಞರೂಪಿಯಾದ ಭಗವಂತನ ಅನುಗ್ರಹದಿಂದ ನನಗೆ ದೊರೆಯುವಂತಾಗಲಿ, ಅಥವಾ ನಾನು ಮಾಡುವ ಯಜ್ಞದಿಂದ ನನಗೆ ಅನುಕೂಲಕರಗಳಾಗಲಿ. ವಿತ್ತಂ, ನಾನು ಗಳಿಸಿದ ದುಡ್ಡು.
ಮತ್ತು ವಿತ್ತಿ, ಮುಂದೆ ಗಳಿಸಬೇಕಾದಂತಹ ದುಡ್ಡು ಕೂಡ ನನಗೆ ದೊರೆಯಲಿ. ಭೂತಂಚಮೆ ಭೂತಿಶ್ಚಮೆ, ಈಗ ಹಿಂದೆ ಇರುವಂತಹ ವಸ್ತುಗಳ ಒಡೆತನ. ಮತ್ತೆ ಭೂತಿ ಅಂದ್ರೆ ಐಶ್ವರ್ಯ, ಇನ್ನು ಮುಂದಿನೂ ಕೂಡ ನನಗೆ ದೊರೆಯಬೇಕಾದಂತಹ ಐಶ್ವರ್ಯ, ಅವೆಲ್ಲ ನನಗೆ ದೊರೆಯಲಿ. ಮುಂದೆ ವಸು ಅಂತ ಹೇಳ್ತಾರೆ. ವಸು ಅಂತಂದ್ರೆ ಈ ಉಳಿದೆಲ್ಲ ಸಂಪತ್ತು, ಮನೆಯಲ್ಲಿರಬೇಕಾದಂತಹ ಪಾತ್ರೆ, ಪಡಗ ಮೊದಲಾದಂತಹ ಎಲ್ಲಾ ವಸ್ತುಗಳು ಕೂಡ ಅವೆಲ್ಲವೂ ನನಗೆ ದೊರೆಯಲಿ. ವಸತಿ, ಮನೆಯಲ್ಲಿನ ವಸತಿ, ನಾನು ವಾಸ ಮಾಡಿಕೊಂಡಿರ್ಲಿಕ್ಕೆ ಬೇಕಾದಂತಹ ಅನುಕೂಲಕರವಾದ ಸ್ಥಿತಿ ನನಗೆ ದೊರೆಯಲಿ. ಕರ್ಮ, ಧರ್ಮಾಚರಣೆ ಮಾಡ್ಲಿಕ್ಕೆ ಬೇಕಾದಂತಹ ಮನೆಯಲ್ಲಿನ ಅನುಕೂಲಕರವಾದಂತಹ ವಾತಾವರಣ ನನಗೆ ದೊರೆಯಬೇಕು. ಅಗ್ನಿಹೋತ್ರಾದಿ ಕರ್ಮಗಳು ಅಂತ ಸತ್ಯಧರ್ಮ ಸ್ವಾಮಿಗಳು ಅದನ್ನು ಬರೀತಾರೆ. ಶಕ್ತಿ ಅಂದ್ರೆ ದೇಹದಲ್ಲಿರುವಂತಹ ಶಕ್ತಿ. ಅರ್ಥ ಅಂತಂದ್ರೆ ಫಲ, ಆ ಧರ್ಮಾಚರಣೆ ಮಾಡಿದ್ರಿಂದ ಸಿಗುವಂತಹ ಫಲ ನನಗೆ ದೊರೆಯಬೇಕು. ಏಮಹ ಅಂದ್ರೆ ಯಥೇಚ್ಛವಾದಂತಹ ಜ್ಞಾನ, ಸ್ವಚ್ಛವಾದ ಮನಸ್ಸಿನಲ್ಲಿ ಶುದ್ಧವಾದ ಜ್ಞಾನ ಅಂತ ಅದನ್ನು ಅನುವಾದ ಮಾಡಬಹುದು. ಗತಿ, ಮೋಕ್ಷ ನನಗೆ ನಿಮ್ಮಿಬ್ಬರಿಂದಲೂ ಕೂಡ ದೊರೆಯಬೇಕು. ಅಗ್ನಿ ಮತ್ತು ವಿಷ್ಣು ದೇವತೆಗಳೇ ಅಂತ ಅವರ ಪ್ರಾರ್ಥನಾ. ಮುಂದೆ 6ನೇ ಅನುವಾಕ, ಅಗ್ನಿಶ್ಚಮ ಇಂದ್ರಶ್ಚಮೆ ಸೋಮಶ್ಚಮ ಇಂದ್ರಶ್ಚಮೆ ಸವಿತಾಚಮ ಇಂದ್ರಶ್ಚಮೆ ಅಂತೇಳಿ. ಈ 6ನೇ ಅನುವಾಕದ ಅಭಿಪ್ರಾಯವನ್ನ ಈಗ ಮುಂದೆ ನಾವು ಶ್ರವಣ ಮಾಡಬೇಕು. ಅಗ್ನಿ ಅಂದ್ರೆ ಅಗ್ನಿದೇವ ಮತ್ತು ಆ ಇಂದ್ರ, ಅಗ್ನಿಗೆ ನಿಯಾಮಕನಾದಂತಹ ಇಂದ್ರ, ಅವನು ನನಗೆ ದೊರೆಯಬೇಕು. ಇಲ್ಲಿ ಎಲ್ಲಾ ಕಡೆ ಅಗ್ನಿ ಇಂದ್ರ, ಸೋಮ ಇಂದ್ರ, ಸವಿತಾ ಇಂದ್ರ, ಸರಸ್ವತಿ ಇಂದ್ರ ಅಂತ ಹೀಗೆಲ್ಲಾ ಕಡೆ ಇಂದ್ರನ ಒಂದು ಪ್ರಾರ್ಥನೆ ಬರ್ತದೆ. ಇಲ್ಲಿ ಎಲ್ಲಾ ಕಡೆ ಇಂದ್ರನ ಪ್ರಾರ್ಥನೆ ಬರ್ತದಲ್ಲ, ಇದಕ್ಕೇನರ್ಥ? ಅದನ್ನ ಈ ಮುಂದಿನಂತೆ ಶ್ರವಣ ಮಾಡಬೇಕು. ಅಗ್ನಿ ಮತ್ತು ಆ ಅಗ್ನಿಗೆ ಅಂತರ್ಯಾಮಿ ಆದಂತಹ ಪರಮಾತ್ಮ. ಅಗ್ನಿಯಲ್ಲಿರುವಂತಹ ಪರಮಾತ್ಮ ಅಂತಂದ್ರೆ ಪರಶುರಾಮ ರೂಪಿ ಆದಂತಹ ಭಗವಂತ. ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥಃ ಸರ್ವದಾಹಕಃ. ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾನೇ ಮುಖಗತೆ ಹರವು ಸಫಲಂ ಭವೇತ್ ಅನ್ಯಥಾತು ನಕಿಂಚಿತ್ ಫಲದಂ ಭವೇತ್. ಈ ಗಾಯತ್ರಿ ಏನಿದೆ, ಆ ಗಾಯತ್ರಿಯ ಪ್ರಾರಂಭದಲ್ಲಿ ವಾಚ್ಯವಾದಂತಹ ಭಗವಂತನ ರೂಪ ಅಂದ್ರೆ ಆ ಪರಶುರಾಮನ ರೂಪ, ಗಾಯತ್ರಿಯ ಮುಖದಲ್ಲಿರುವಂತಹ ರೂಪ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಆ ಪರಶುರಾಮ ರೂಪಿಯಾದ ಭಗವಂತನ ರೂಪ ನಮ್ಮ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡುವಂಥದ್ದು. ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥಃ ಸರ್ವದಾಹಕಃ. ಅದಕ್ಕಾಗಿ ಅಗ್ನಿಯಲ್ಲಿರುವಂತಹ ಭಗವಂತನ ರೂಪ ಅಂದ್ರೆ ಪರಶುರಾಮ. ಮುಂದೆ ಸೋಮಶ್ಚಮ ಇಂದ್ರಶ್ಚಮೆ, ಆ ಚಂದ್ರನಲ್ಲಿ ಇರುವಂತಹ ಭಗವಂತನ ರೂಪ. ಚಂದ್ರನಲ್ಲಿರುವಂತಹ ಭಗವಂತನ ರೂಪ ಅಂದ್ರೆ ಹಯಗ್ರೀವ ಅಥವಾ ಧನ್ವಂತರಿ. ನಮಗೆ ಶಶಿಬಿಂಬ ಸಂಸ್ಥಃ, ಚಂದ್ರನ ಬಿಂಬದಲ್ಲಿರುವಂತಹ ಹಯಗ್ರೀವ, ಚಂದ್ರಮಂಡಲ ಗತ ಅಂತ ಹೀಗೆಲ್ಲ ಅವನನ್ನು ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಚಂದ್ರಮಂಡಲದಲ್ಲಿ ಸೋಮನಲ್ಲಿರುವ ರೂಪ ಅಂತಂದ್ರೆ ಹಯಗ್ರೀವ ಅಥವಾ ಧನ್ವಂತರಿ, ಮತ್ತೆ ಹಂಸ ರೂಪವು ಕೂಡ ಆಗಬಹುದು. ಮುಂದೆ ಸವಿತಾ ಸೂರ್ಯದೇವ ಮತ್ತು ಆ ಸೂರ್ಯನಲ್ಲಿರುವಂತಹ ಭಗವಂತನ ರೂಪ. ಸೂರ್ಯನಲ್ಲೂ ಕೂಡ ಹಯಗ್ರೀವ ರೂಪಿಯಾದಂತಹ ಭಗವಂತ ಇದ್ದಾನೆ, ಸೂರ್ಯನಾರಾಯಣ ಇದ್ದಾನೆ. ಅವನು ನಮಗೆ ಅನುಗ್ರಾಹಕನಾಗಬೇಕು. ಮತ್ತೆ ಮುಂದೆ ಬರುವಂಥದ್ದು ಸರಸ್ವತಿ. ಸರಸ್ವತೀಚಮ ಇಂದ್ರಶ್ಚಮೆ, ವಾಗ್ದೇವತೆ ಆದಂತಹ ಸರಸ್ವತಿ. ಆ ಸರಸ್ವತಿಯಲ್ಲಿ ಇರುವಂತಹ ಭಗವಂತನ ರೂಪ ನನಗೆ ಅನುಗ್ರಾಹಕವಾಗಿರಲಿ. ನಮಗೆ ಇಲ್ಲಿ ಗೊತ್ತಿದೆ, ಅಗ್ನಿ ಮೊದಲು ಬಂತು, ಅಗ್ನಿ ವಾಕ್ಕಿಗೆ ನಿಯಾಮಕ. ಮತ್ತೆ ಸೋಮ ನಮ್ಮ ಮನಸ್ಸಿಗೂ ನಿಯಾಮಕ, ಅವನು ದಿಗ್ದೇವತೆ ಮತ್ತೆ ಕಿವಿಯ ದೇವತೆ ಕೂಡ ಹೌದು. ಅವನು ನಮಗೆ ವೇದಗಳನ್ನು ಶ್ರವಣ ಮಾಡಲಿಕ್ಕೆ ಬೇಕಾದಂತಹ ಈ ಶ್ರವಣೇಂದ್ರಿಯ ಏನಿದೆ ಅದಕ್ಕೆ ನಿಯಾಮಕನೇ
ಅದರ ಅರ್ಥ ನಮ್ಮ ಕಿವಿ ಒಂದು ವೇದಾಧ್ಯಯನ ಮಾಡ್ತದೆ, ಮತ್ತೊಂದು ಕಿವಿ ಪುರಾಣ ಅಧ್ಯಯನ ಮಾಡ್ತದೆ ಅಂತಲ್ಲ. ಒಂದೇ ಕಿವಿನೇ ಇದೆಲ್ಲವನ್ನೂ ಅಧ್ಯಯನ ಮಾಡ್ತಿರ್ತದೆ. ನಮ್ಮ ಕಿವಿ ವೇದಾಧ್ಯಯನವನ್ನು ಮಾಡ್ಲಿಕ್ಕೆ ಬೇಕಾದ ಸಹಾಯ ಒದಗಿಸುವವನು ಈ ಚಂದ್ರ. ಮುಂದೆ ಸವಿತಾ, ಅವನು ಕಣ್ಣಿಗೆ ದೇವತೆ. ಹೀಗೆ ಆಯಾ ದೇವತೆಗಳು ಏನೇನು ಕಾರ್ಯ ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ನೋಡಬೇಕು. ಸರಸ್ವತಿಯು ಕೂಡ ವಾಗ್ದೇವತೆ ಆಗಿದ್ದಾಳೆ. ಅವಳ ಅಂತರ್ಯಾಮಿ ಆದಂಥ ಇಂದ್ರ. ಆ ಸರಸ್ವತಿಗೆ ನಿಯಾಮಕರಾದಂಥ ಇಂದ್ರನು ಕೂಡ ನಮಗೆ ಅನುಗ್ರಾಹಕನಾಗಿರಬೇಕು. ಮುಂದೆ ಪೂಷಾಚಮ ಇಂದ್ರಶ್ಚಮೆ. ಪೂಷ ಅಂತ ದ್ವಾದಶಾದಿತ್ಯರಲ್ಲಿ ಒಬ್ಬ ಪೂಷ ಅಂತಿದ್ದಾನೆ. ಅವನ ಅಂತರ್ಯಾಮಿಯಾದ ಭಗವಂತನು ಕೂಡ ನಮಗೆ ಅನುಗ್ರಾಹಕನಾಗಿರಲಿ. ಬೃಹಸ್ಪತಿಶ್ಚಮ ಇಂದ್ರಶ್ಚಮೆ. ಬೃಹಸ್ಪತಿ ದೇವತೆಗಳ ಗುರುವಾಗಿದ್ದಾನೆ, ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿಯಾಗಿದ್ದಾನೆ. ಅವನಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನ ರೂಪ ಏನಿದೆ ಅದು ನಮಗೆ ಜ್ಞಾನದಾಯಕವಾಗಲಿ ಅಂತ ಅದರ ಸಾನ್ನಿಧ್ಯದಲ್ಲಿ ಪ್ರಾರ್ಥನಾ. ಮುಂದೆ ಮಿತ್ರ ಅಂತ ಮತ್ತೊಬ್ಬ. ಮಿತ್ರ ಅಂದ್ರೆ ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂತಹ ಮಿತ್ರ. ಅವನು ನಮಗೆ ಅನುಗ್ರಾಹಕನಾಗಬೇಕು. ಅವನು ಪೂರ್ವ ದಿಕ್ಕಿಗೆ ಅಭಿಮಾನಿ ಅಂತ ವರ್ಣನೆ ಮಾಡ್ತಾರೆ. ಮತ್ತು ನಮ್ಮ ಮಲ ವಿಸರ್ಜನೇಂದ್ರಿಯಕ್ಕೆ ಅವನು ಕೂಡ ಒಬ್ಬ ನಿಯಾಮಕ. ಪಾಯವಾತ್ಮನೇ ಮಿತ್ರಾಯ ನಮಃ ಅಂತ ತತ್ವನ್ಯಾಸದಲ್ಲಿ ಅದನ್ನು ಹೇಳ್ತಾರೆ. ಅದಕ್ಕಾಗಿ ಆ ಮಿತ್ರ ಮತ್ತು ಮಿತ್ರನ ಅಂತರ್ಯಾಮಿ ಆದಂಥ ಭಗವಂತ ನಮಗೆ ನಿಯಾಮಕನಾಗಬೇಕು, ನಮಗೆ ಅನುಗ್ರಾಹಕನಾಗಬೇಕು. ಮುಂದೆ ವರುಣಶ್ಚಮ ಇಂದ್ರಶ್ಚಮೆ. ವರುಣ ದೇವ, ಅವನು ಪಶ್ಚಿಮ ದಿಕ್ಕಿಗೆ ನಿಯಾಮಕನಾಗಿದ್ದಾನೆ. ಈ ವರುಣ ದೇವನ ಬಗ್ಗೆ ಹಿಂದೆ ಹೇಳಿದ್ದೇನೆ. ನಾವು ಷಡಂಗಗಳನ್ನು ಶ್ರವಣ ಮಾಡಬೇಕಾದಂಥ ಅನುಕೂಲವನ್ನು ನಮಗೆ ಒದಗಿಸಿಕೊಡುವವನೇ ಈ ಇಂದ್ರ. ಆ ವರುಣನ ಅಂತರ್ಯಾಮಿ ಆದಂತಹ ಭಗವಂತ ನಮಗೆ ಅನುಗ್ರಹ ಮಾಡಬೇಕು. ಮುಂದೆ ತ್ವಷ್ಟ, ಅವನು ಕೂಡ ದ್ವಾದಶಾದಿತ್ಯರಲ್ಲಿ ಒಬ್ಬ. ವಿಶ್ವಕರ್ಮ, ಮತ್ತು ವಿಶ್ವಕರ್ಮನ ಅಂತರ್ಯಾಮಿ ಆದಂತಹ ವಿಶ್ವಕರ್ಮ ಮನುಸ್ತ್ವಷ್ಟ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಪಾದಿತನಾದ ಭಗವಂತ ಏನಿದ್ದಾನೆ ಅವನು ನಮಗೆ ಅನುಗ್ರಾಹಕನಾಗಬೇಕು. ತ್ವಷ್ಟಾಚಮ ಇಂದ್ರಶ್ಚಮೆ. ಮುಂದೆ ಧಾತಾಚಮ ಇಂದ್ರಶ್ಚಮೆ. ಧಾತ ಅನ್ನುವನು ಕೂಡ ಈ ವಿಶ್ವಾಮಿತ್ರ ಈ ದ್ವಾದಶಾದಿತ್ಯರಲ್ಲಿ ಒಬ್ಬ. ಅವನು ನಮಗೆ ಅನುಗ್ರಾಹಕನಾಗಬೇಕು. ಅವನ ಅಂತರ್ಯಾಮಿಯಾದ ಭಗವಂತನು ಕೂಡ ನಿಯಾಮಕನಾಗಬೇಕು. ಧಾತ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ಅದೇನು ತಪ್ಪೇನಲ್ಲ, ಅದು ದೊಡ್ಡವ್ರು ಮಾಡಿದ ವ್ಯಾಖ್ಯಾನ. ನಾನು ಹೀಗೆ ಯಾಕೆ ಮಾಡಿದ್ದೀನಿ ಅಂತಂದ್ರೆ, ನಾನು ಮಾಡಿದ್ದು ಅವ್ರು ತಪ್ಪು, ಅವ್ರದ್ದು ನನಗೆ ಸರಿ ಬರಲಿಲ್ಲ ಅಂತಲ್ಲ, ಮತ್ತೊಂದೇನು ವ್ಯಾಖ್ಯಾನ ಮಾಡೋಣ ಅಂತ ಅನಿಸ್ತು. ಯಾಕೆಂದ್ರೆ ಹಿಂದೆಲ್ಲ ಈ ತ್ವಷ್ಟ ಮತ್ತೆ ಮಿತ್ರ ವರುಣ ಹೀಗೆಲ್ಲ ಬಂತಲ್ಲ, ದ್ವಾದಶಾದಿತ್ಯರ ಹೆಸರುಗಳು ಬಂದಿದ್ರಿಂದ ಇಲ್ಲಿಯೂ ಕೂಡ ಧಾತ ಅಂತ ಶಬ್ದಕ್ಕೆ ಹಾಗೆ ಅರ್ಥ ಮಾಡೋಣ ಅಂತ ಅನಿಸ್ತು. ಧಾತ ವಿಧಾತ ವರುಣ ಮಿತ್ರ ಶಕ್ರ ಉರುಕ್ರಮ ಅಂತ ಹೀಗೆಲ್ಲ ಆ ದ್ವಾದಶಾದಿತ್ಯರ ಹೆಸರುಗಳಿವೆ. ಹೀಗೆ ಪ್ರಾಚೀನ ಆಚಾರ್ಯರ ಅಭಿಪ್ರಾಯಕ್ಕೆ ಭಿನ್ನವಾಗಿ ಎಲ್ಲಾರು ನಾನೇನಾದ್ರು ಅರ್ಥ ಹೇಳಿದರೆ ಆ ಅರ್ಥಕ್ಕೆ ಇರುವಂತಹ ಮಾನ್ಯತೆ ಗೌರವವನ್ನು ಮನಸ್ಸಲ್ಲಿ ಇಟ್ಕೊಂಡೇ ಮತ್ತೊಂದು ಅರ್ಥ ಹೇಳಿರ್ತೇನೆ ಅಂತ ಒಂದು ಸ್ಪಷ್ಟೀಕರಣವನ್ನು ನೀವೆಲ್ಲ ಗಮನಿಸಬೇಕು. ಮುಂದೆ ಧಾತ್ರ ದೇವತೆಗೆ ನಿಯಾಮಕನಾದಂತಹ ಇಂದ್ರ, ಅವನು ನಮಗೆ ಅನುಗ್ರಾಹಕನಾಗಿರಲಿ. ಮುಂದೆ ಇಂದ್ರ ಅಂತಾನೆ ಸ್ವಯಂ ಬಂದಿದೆ. ಧಾತಾಚಮ ಇಂದ್ರಶ್ಚಮೆ. ಧಾತಾಚಮ ಇಂದ್ರಶ್ಚಮೆ, ವಿಷ್ಣುಶ್ಚಮ ಇಂದ್ರಶ್ಚಮೆ. ಮುಂದೆ ವಿಷ್ಣು ಅಂತ ಬಂದಿದೆ. ಆ ವಿಷ್ಣುವು ಕೂಡ ದ್ವಾದಶಾದಿತ್ಯರಲ್ಲಿ ಒಬ್ಬನ ಬಂದವನೇ, ಸ್ವಯಂ ಭಗವಂತ. ಮತ್ತೆ ವಿಷ್ಣುಶ್ಚಮ ಇಂದ್ರಶ್ಚಮೆ. ಇಲ್ಲಿ ಇಂದ್ರ ಅಂತಂದ್ರೆ ಸ್ವಯಂ ದೇವರಾಜನಾದಂಥ ಇಂದ್ರ ಅಂತ ತಿಳ್ಕೊಳ್ಬೇಕು. ಮತ್ತು ಅಶ್ವಿನೌಚಮ ಇಂದ್ರಶ್ಚಮೆ ಅಂತ ಮುಂದೆ ಬಂದಿದೆ. ಅಶ್ವಿನವು ಅಂದ್ರೆ ಅಶ್ವಿನಿ ದೇವತೆಗಳು. ಆ ಅಶ್ವಿನಿ ದೇವತೆಗಳ ಅಂತರ್ಯಾಮಿ ಆದಂಥ ಇಂದ್ರ. ಅಶ್ವಿನಿ ದೇವತೆಗಳು ನಮ್ಮ ಘ್ರಾಣೇಂದ್ರಿಯಕ್ಕೆ ನಿಯಾಮಕರಾದವರು. ಇಂದ್ರ ನಮ್ಮ ಕರ್ಮೇಂದ್ರಿಯ, ನಮ್ಮ ಎಲ್ಲ ಸ್ಥೂಲವಾದ ಮನಸ್ಸಿಗೆ ಅವನ ನಿಯಾಮಕ.
ಸೂಕ್ಷ್ಮ ಮನಸ್ಸಿಗೆ ಗರುಡ ಶೇಷ ರುದ್ರರು ನಿಯಾಮಕರು. ಇಂದ್ರ ಕೈಗೂ ಕೂಡ ನಿಯಾಮಕ, ಹಸ್ತೇಂದ್ರಿಯಕ್ಕೂ ಕೂಡ ನಿಯಾಮಕ ಅಂತ ಅವನ ಮಹತ್ವವನ್ನು ಇಲ್ಲಿ ಮನಗಾಣಬೇಕು. ಅಶ್ವಿನಿ ದೇವತೆಗಳು ಮತ್ತೆ ಇಂದ್ರ ಅವರಿಗೆ ನಿಯಾಮಕರಾದಂತಹ ಪರಮಾತ್ಮ. ಮುಂದೆ ಮರುತಃ ಅಂತಿದೆ, 49 ಜನ ಮರುತ್ತುಗಳು. ಇವರೆಲ್ಲ ದಿತಿ ದೇವಿಯಲ್ಲಿ ಹುಟ್ಟಿದವರು, ಆದರೆ ಮುಂದೆ ದೇವತೆಗಳಾಗಿಬಿಟ್ಟವರು. ಹೀಗೆ 49 ಜನ ಮರುತ್ತುಗಳು ಮತ್ತು ಅವರ ಅಂತರ್ಯಾಮಿ ಆದಂತಹ ಪರಮಾತ್ಮ ನಮಗೆ ನಿಯಾಮಕನಾಗಬೇಕು. ಮುಂದೆ ವಿಶ್ವೇ ದೇವಾಹ, ವಿಶ್ವೇಚಮೆ ದೇವಾಹ ಇಂದ್ರಶ್ಚಮೆ, ವಿಶ್ವೇ ದೇವತೆಗಳು 10 ಜನ ವಿಶ್ವೇ ದೇವತೆಗಳಿದ್ದಾರೆ. ಅವರು ನಮಗೆ ನಿಯಾಮಕರಾಗಬೇಕು, ಅನುಗ್ರಾಹಕರಾಗಬೇಕು. ಅವರ ಅಂತರ್ಯಾಮಿ ಆದ ಭಗವಂತನು ಕೂಡ ನಿಯಾಮಕರಾಗಬೇಕು. ಈ 10 ಜನ ವಿಶ್ವೇ ದೇವತೆಗಳಲ್ಲೇ ಇಬ್ಬಿಬ್ಬರ ಜೊತೆ ಒಂದೊಂದು ರೀತಿಯಾದ ಶ್ರಾದ್ದ, ಈ ಕಾಲಶ್ರಾದ್ದ ಮತ್ತು ಪಕ್ಷ ಇತ್ಯಾದಿಗಳಿಗೆ ಒಬ್ಬೊಬ್ಬರು ಒಂದೊಂದು ಜೊತೆ ನಿಯಾಮಕವಾಗಿದೆ. ಮುಂದೆ ಪೃಥ್ವೀಚಮ ಇಂದ್ರಶ್ಚಮೆ, ಪೃಥ್ವಿ ಅಂದರೆ ಭೂದೇವತೆ, ಅವಳು ಭೂಮಿಗೆ ನಿಯಾಮಕಳು, ಅದು ನಮಗೆ ಗೊತ್ತಿದೆ. ಅವಳ ಅಂತರ್ಯಾಮಿ ಆದಂತಹ ಭಗವಂತ ಅಂತಂದ್ರೆ, ಈ ಪೃಥ್ವಿಯಲ್ಲಿ ಭಗವಂತನ 2 ರೂಪಗಳು. ಅದು ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣಿತ ಆದದ್ದು ಒಂದು, ಮತ್ತೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ವರ್ಣಿತ ಆಗಿದ್ದು ಅಂತ ಇನ್ನೊಂದು ನೆನಪು. ಉಪನಿಷತ್ತು ಯಾವುದು, ಅದರ ಭಾಷೆ ಯಾವುದು ಅಂತ ನೆನಪಿಲ್ಲ, ಅಂತೂ 2 ಕಡೆ ಬಂದದ್ದನ್ನ ಹೇಳ್ತೇನೆ. ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ, ಇದು ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ. ಗಾಯತ್ರಿಯಲ್ಲಿ ಭಗವಂತನ ಅನೇಕ ರೂಪಗಳಿವೆ ಅಂತ ವರ್ಣನೆ ಮಾಡ್ತಾರೆ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸನ್ನಿಭ. ಗಾಯತ್ರಿಯಲ್ಲಿರುವಂತಹ ಭಗವಂತನ ಮೊದಲನೇ ರೂಪ ಅಂದ್ರೆ ಸೂರ್ಯನಂತೆ ಹೊಳೆಯುವ ಒಂದು ಸ್ತ್ರೀ ರೂಪ. ದ್ವಿತೀಯೋ ನಾಮ ಮತ್ಸ್ಯಾದಿಹಿ, 2ನೇ ಗುಂಪು ಯಾವುದಂದ್ರೆ ಮತ್ಸ್ಯಕೂರ್ಮಾದಿ 10 ಅವತಾರಗಳು. ತೃತೀಯೋ ವಾಚಿ ಸಂಸ್ಥಸ್ಥ ಸ್ತ್ರೀರೂಪ ಹಯಶೀರ್ಷಕ. ಗಾಯತ್ರಿಯಲ್ಲಿರುವಂತಹ 3ನೇ ರೂಪ ಅಂದ್ರೆ ಹೆಣ್ಣು ಹಯಗ್ರೀವ ರೂಪ. ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕ. 4ನೇದು ಯಾವುದು ಅಂತಂದ್ರೆ ಪೃಥ್ವಿಯಲ್ಲಿರುವಂತಹ ಸ್ತ್ರೀ ರೂಪ ಹಳದಿ ಬಣ್ಣದ ರೂಪ, ಅದು ಗಾಯತ್ರಿಯಲ್ಲಿದೆ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಪೃಥ್ವೀಚಮ ಇಂದ್ರಶ್ಚಮೆ ಅಂತ ಹೇಳಿದಾಗ ಅದನ್ನು ನೆನಪು ಮಾಡ್ಕೊಳ್ಳೋದು. ಮತ್ತೊಂದು ಪೃಥ್ವೀಸ್ಥೋ ವರಾಹಸ್ಥೋ ಸಂಹಿತಾ ದೇವತಾ ಸ್ಮೃತಃ ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತ ನೃಸಿಂಹಸ್ತಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತಾ ಅಂತ ಅಲ್ಲಿ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಈಗ ನೋಡ್ರಿ, ಇಲ್ಲಿ ಪೃಥ್ವಿ ಬಂತು, ಅಂತರಿಕ್ಷ ಬಂತು, ಮತ್ತು ದ್ಯೂನು ಬಂತು. ಆ 3ಕ್ಕೂ ನಾವು ಅರ್ಥ ಹೇಳಿದಂಗೆ ಆಗ್ತದೆ. ಪೃಥ್ವಿ ಲೋಕ ಅಂದ್ರೆ ನಾವಿರೋದು, ಇದರ ಮುಂದೆ ಮೇಲಿರುವಂತಹದ್ದು ಅಂತರಿಕ್ಷ ಲೋಕ, ಅದರ ಮೇಲಿರುವಂತಹದ್ದು ದ್ಯೂಲೋಕ. ಇಷ್ಟನ್ನು ವರ್ಣನೆ ಮಾಡ್ತಾರೆ. ಇದಕ್ಕೆಲ್ಲ ಬೇರೆ ಬೇರೆ ದೇವತೆಗಳಿದ್ದಾರೆ. ಕೆಲವು ಬಾರಿ ಅವರ ಹೆಸರು ಏನು ಅಂತ ಸ್ಪಷ್ಟವಾಗಿ ನಮ್ಗೆ ಕೇಳಿ ಬರೋದಿಲ್ಲ. ಅಂತರಿಕ್ಷಾಭಿಮಾನಿ ದೇವತೆ, ದ್ಯೂ ದೇವತೆ ಅಂತ ಹೀಗೆ ತಿಳ್ಕೊಳ್ಬೇಕು. ಇರ್ಲಿ, ಈ ಪೃಥ್ವಿ ದೇವತೆಯಲ್ಲಿ ಮತ್ತು ಅಂತರಿಕ್ಷ ದೇವತೆಯಲ್ಲಿ ಮತ್ತು ದ್ಯೂ ದೇವತೆಯಲ್ಲಿ ಪರಮಾತ್ಮನ ಕೆಲವು ವಿಶಿಷ್ಟವಾದ ರೂಪಗಳಿವೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅದು ಯಾವುದು ಅಂತಂದ್ರೆ, ಈಗ ನಾವು ವೇದಾಧ್ಯಯನ ಮಾಡುವವರು ಸಂಹಿತಾಧ್ಯಯನ, ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಅಂತ ಹೀಗೆ 3 ಪಾಠಗಳಿವೆ. ಘನಪಾಠ ಅಂತ ಒಂದು ಮುಂದಿಂದಿದೆ, ಅದನ್ನು ಬಿಡೋಣ. ಈಗ ಮೊದಲನೇದಾಗಿ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಅಂತ 3. ಅದರಲ್ಲಿ ಈ ಸಂಹಿತಾ ಪಾಠ ಅಂತಂದ್ರೆ ವೇದವಾಕ್ಯಗಳನ್ನು ಹೇಗಿವೆಯೋ ಹಾಗೇ ಹೇಳೋದು. ಅದಕ್ಕೆ ಉದಾಹರಣೆ ಅಂದ್ರೆ ವಿಷ್ಣವೇ ನಮಃ. ವಿಷ್ಣವೇ ನಮಃ ಅಂತ 5 ಅಕ್ಷರಗಳ ಒಂದು ಶಬ್ದ ಇದು. ಅದಕ್ಕೆ ಓಂಕಾರ ಸೇರಿಸಿಬಿಟ್ರೆ 6 ಆಗ್ತದೆ. ಅದಿರಲಿ, ಅದನ್ನ ಹೇಗಿದೆಯೋ ಹಾಗೆ ಯಥಾವತ್ತಾಗಿ ಹೇಳಿಬಿಟ್ರೆ ಅದಕ್ಕೆ ಸಂಹಿತಾ ಪಾಠ ಅಂತ ಕರೀತಾರೆ. ಈ ಪೃಥ್ವಿಯಲ್ಲಿರುವಂತಹ ವರಾಹರೂಪಿಯಾದ ಭಗವಂತ ಏನಿದ್ದಾನಲ್ಲ, ಅವನು ಈ ಸಂಹಿತಾ ಪಾಠದಿಂದ ಪ್ರತಿಪಾದ್ಯನಾಗಿದ್ದಾನೆ, ಸಂಹಿತಾ ಪಾಠಕ್ಕೆ ನಿಯಾಮಕನು ಕೂಡ ಆಗಿದ್ದಾನೆ. ಪೃಥ್ವೀಸ್ಥೋ ವರಾಹಸ್ತು ಸಂಹಿತಾ ದೇವತೋದಿತ, ಇದು ಐತರೇಯ ಉಪನಿಷತ್ತಿನ ಭಾಷ್ಯ. ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತ. ಮುಂದೆ ದ್ಯುಲೋಕ ಅಂತ ಇಲ್ಲಿ ಬಂತಲ್ಲ, ಜೌಶ್ಚಮ ಇಂದ್ರಶ್ಚಮೆ ಅಂತ ಹೇಳಿ. ದ್ಯುಲೋಕದಲ್ಲಿರುವಂತಹ ಭಗವಂತನ ರೂಪ ಅಂದ್ರೆ ವಾಮನ ರೂಪಿಯಾದ ಭಗವಂತನ ರೂಪ. ಆ ವಾಮನ ರೂಪಿಯಾದ ಭಗವಂತನ ರೂಪ ಅದು ಪದಪಾಠಕ್ಕೆ ನಿಯಾಮಕ.
ಈ ವೇದವಾಕ್ಯಗಳನ್ನ ಪದಚ್ಛೇದ ಮಾಡಿ ಅಧ್ಯಯನ ಮಾಡೋ ರೂಢಿ ಏನಿದೆಯಲ್ಲ ಅದಕ್ಕೆ ಪದಪಾಠ ಅಂತ ಕರೀತಾರೆ. ಈಗ ವಿಷ್ಣವೇ ನಮಃ ಅನ್ನೋಲ್ಲಿ ವಿಶ್ ಪ್ಲಸ್ ನವೇ ನಮಃ ಈ ತರ ಓದಿಬಿಟ್ರೆ ಅದನ್ನು ಪದಪಾಠ ಅಂತ ಕರೀತಾರೆ. ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತ. ಅವನು ಈ ಪದಪಾಠದಿಂದ ಪ್ರತಿಪಾದ್ಯ ಮತ್ತು ಪದಪಾಠಕ್ಕೆ ನಿಯಾಮಕನೂ ಕೂಡ. ಅಭಿಮಾನಿ ಅಲ್ಲ, ನಿಯಾಮಕ ಮಾತ್ರ. ಮತ್ತೆ ಇಲ್ಲಿ ಅಂತರಿಕ್ಷಂಚಮ ಇಂದ್ರಶ್ಚಮೆ ಅಂತ ಬಂತು ಇನ್ನೊಂದು ಕಡೆ, ಇಲ್ಲೇ ನಮಕದಲ್ಲಿ. ಆ ಅಂತರಿಕ್ಷಾಭಿಮಾನಿ ಆದಂತಹ ದೇವತೆ ಒಂದೇನಿದೆಯಲ್ಲ, ಆ ದೇವತೆಯಲ್ಲಿ ನೃಸಿಂಹರೂಪಿ ಆದಂತಹ ಭಗವಂತ ಇದ್ದಾನೆ. ನೃಸಿಂಹಸ್ತು ಅಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತ. ಅವನು ಕ್ರಮಪಾಠಕ್ಕೆ ನಿಯಾಮಕನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ಪದಪಾಠಕ್ಕೆ ವರಾಹ, ಅವನು ಪೃಥ್ವಿ ಲೋಕದಲ್ಲಿದ್ದಾನೆ. ಮತ್ತೆ ಪದಪಾಠ ಸಂಹಿತಾ ಪಾಠಕ್ಕೆ ವರಾಹ, ಅವನು ಪೃಥ್ವಿ ಲೋಕದಲ್ಲಿದ್ದಾನೆ. ಪದಪಾಠಕ್ಕೆ ವಾಮನ ಪ್ರತಿಪಾದ್ಯನಾಗಿದ್ದಾನೆ, ಅವನು ದ್ಯುಲೋಕದಲ್ಲಿದ್ದಾನೆ. ಮತ್ತೆ ಕ್ರಮಪಾಠಕ್ಕೆ ನರಸಿಂಹ ನಿಯಾಮಕನಾಗಿದ್ದಾನೆ, ಅವನು ಅಂತರಿಕ್ಷ ಲೋಕದಲ್ಲಿದ್ದಾನೆ ಅಂತ ಅವನ ಅನುಸಂಧಾನ. ಆ ಕ್ರಮಪಾಠ ಅಂದ್ರೆ ಏನು ಅಂತಂದ್ರೆ, ಈಗ ವಿಷ್ಣವೇ ನಮಃ ಅಂತ ಅನ್ನೋದನ್ನ ವಿಶ್ ನವೇ ನಮಃ ಅಂತಿದು ಪದಪಾಠ ಆಯಿತು. ವಿಷ್ಣವೇ ನವೇ ನಮಃ ಹೀಗನ್ನು ಓದಿಬಿಟ್ರೆ, ನಿಮಗದನ್ನು ಈ ಹಿಂದೊಂದ್ಸರಿ ನಿಮ್ಗೆಲ್ಲರಿಗೂ ಅದನ್ನು ಹೇಳಿದ್ದೆ ನಾನು, ನಿಮಗದು ಗೊತ್ತಿದೆ ಅನೇಕ ಜನರಿಗೆ. ವಿಷ್ಣವೇ ನಮಃ ಅಂತ ಓದಿಬಿಟ್ರೆ ಸಂಹಿತಾ ಪಾಠ ಆಯಿತು. ವಿಷ್ಣವೇ ಅನ್ನುವಲ್ಲಿ ಶಣ ಅಂತ ಎರಡು ಸಂಯುಕ್ತಾಕ್ಷರಗಳಿವೆಯಲ್ಲ, ಒತ್ತಕ್ಷರಗಳಿವೆಯಲ್ಲ, ಅವನ್ನ ಬಿಡಿಸಿ ಓದ್ಬಿಟ್ರೆ ವಿಶ್ ಪ್ಲಸ್ ನವೇ ನಮಃ ಹೀಗೆ ಓದಿಬಿಟ್ರೆ ಅದು ಪದಪಾಠ ಅಂತ ಕರೆಸ್ಕೊಳ್ತದೆ. ಅಲ್ಲಿ ಈ ವಿಷ್ಣವೇ ನವೇ ನಮಃ ಅಂತ ಹೀಗೆ ಓದಿಬಿಟ್ರೆ ಅದನ್ನೇ ಕ್ರಮಪಾಠ ಅಂತ ಕರೀತಾರೆ. ವಿಷ್ಣವೇ ಮುಂದೆ ನವೇ, ಕೊನೆಗೆ ನು ಅಂತಿದೆಯಲ್ಲ, ಅದನ್ನು ಸೇರಿಸಿ ಓದಿಬಿಟ್ರೆ ಅದು ನವೇ ನಮಃ. ಮೊದಲನೇದಾಗಿ ವಿಷ್ಣವೇ ಪ್ಲಸ್ ನವೇ ಪ್ಲಸ್ ನಮಃ, ಇಷ್ಟು ಕ್ರಮಪಾಠ ಅಂತ ಕರ್ಸ್ಕೋತದೆ. ಈ ವಿಷ್ಣವೇ ನಮಃ, ವಿಶ್ ಪ್ಲಸ್ ನವೇ ನಮಃ, ವಿಷ್ಣವೇ ಪ್ಲಸ್ ನವೇ ಪ್ಲಸ್ ನಮಃ, ಈ ಮೂರನ್ನು ನಿತ್ಯ ನಾವು ಓದಿದ್ದಾದ್ರೆ, ಬ್ರಹ್ಮಯಜ್ಞದಲ್ಲಿ ಇಷ್ಟನ್ನಾದರೂ ಮಾಡಿದ್ದಾದ್ರೆ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಮೊದಲಾದ 4 ವೇದಗಳನ್ನ ಸಂಹಿತ ಪಾಠ, ಪದಪಾಠ ಮತ್ತು ಕ್ರಮಪಾಠ, ಈ 3 ಪಾಠಗಳನ್ನು ಆ ಎಲ್ಲಾ ವೇದಗಳಿಗೆ ಅನ್ವಯಿಸಿ ಓದಿದಷ್ಟು ಫಲ ಸಿಗ್ತದೆ ಅಂತೇಳಿ ಈ ಐತರೇಯ ಉಪನಿಷತ್ ಭಾಷ್ಯದಲ್ಲಿದೆ. ಆದ್ರಿಂದ ಇದನ್ನು ನಾವು ಬ್ರಹ್ಮಯಜ್ಞದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಉಚಿತ. ಮತ್ತೆ ಇದಕ್ಕೆ ನಿಯಾಮಕವಾದ ರೂಪಗಳು ಯಾವುದು ಅಂತಂದ್ರೆ, ಸಂಹಿತಾ ಪಾಠಕ್ಕೆ ವರಾಹ, ಅವನು ಭೂಲೋಕದಲ್ಲಿದ್ದಾನೆ. ಮತ್ತೆ ಪದಪಾಠಕ್ಕೆ ನಿಯಾಮಕ ವಾಮನ, ಅವನು ದ್ಯುಲೋಕದಲ್ಲಿದ್ದಾನೆ. ಕ್ರಮಪಾಠಕ್ಕೆ ನಿಯಾಮಕ ನರಸಿಂಹ, ಅವನು ಅಂತರಿಕ್ಷ ಲೋಕದಲ್ಲಿದ್ದಾನೆ. ನೃಸಿಂಹಸ್ತು ಅಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತ. ಇದೆಲ್ಲ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ವಿಷಯ. ಅದಕ್ಕೆ ಪೃಥ್ವೀಚಮ ಇಂದ್ರಶ್ಚಮೆ, ಅಂತರಿಕ್ಷಮ ಇಂದ್ರಶ್ಚಮೆ, ದೌಶ್ಚಮ ಇಂದ್ರಶ್ಚಮೆ ಹೀಗೆಲ್ಲ ಓದಿದಾಗ ಈ ಎಲ್ಲ ಚಮಕದ ವಾಕ್ಯಗಳಿಗೆ ಆ ಐತರೇಯ ಉಪನಿಷತ್ ಭಾಷ್ಯವನ್ನ ಅನುಸಂಧಾನ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಮುಂದೆ ದಿಶಶ್ಚಮ ಇಂದ್ರಶ್ಚಮೆ, ದಿಗಭಿಮಾನಿ ದೇವತೆಗಳಿದ್ದಾರೆ, ಪುರುಷರಿದ್ದಾರೆ, ಸ್ತ್ರೀಯರು ಕೂಡ ಇದ್ದಾರೆ. ಪುರುಷರಲ್ಲಿ ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರಾಹ, ಶ್ರೋತ್ರಾಭಿಮಾನಿನ ಸರ್ವೇ ತೇಚ ದಿಗೀಶ್ವರಾಹ. ಚಂದ್ರ, ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲ ಕಿವಿಗೆ ಅಭಿಮಾನಿ ದೇವತೆಗಳು, ಮತ್ತೆ ದಿಕ್ಕಿಗೆ ಅಭಿಮಾನಿ ದೇವತೆಗಳು ಕೂಡ ಅಂತಲೂ ಅವರನ್ನು ವರ್ಣನೆ ಮಾಡ್ತಾರೆ. ಅದಲ್ಲದೆ ಇಲ್ಲಿ ದಿಶಶ್ಚಮ ಇಂದ್ರಶ್ಚಮೆ ಅಂತ ಬಂದಾಗ ನಾವೇನು ತಿಳ್ಕೊಳ್ಬೇಕು ಅಂತಂದ್ರೆ, ಇಂದ್ರ, ಅಗ್ನಿ, ಯಮ ಅವನು ಇಲ್ಲಿ ತಿಳ್ಕೊಳ್ಬೇಕಲ್ಲ, ಅವನು ದಕ್ಷಿಣ ದಿಕ್ಕಿನ ಅಭಿಮಾನಿ ದೇವತೆ. ನೈಋತ್ಯಕ್ಕೆ ನಿರುತಿ, ಪಶ್ಚಿಮಕ್ಕೆ ವರುಣ, ವಾಯುವ್ಯಕ್ಕೆ ವಾಯು, ಮತ್ತೆ ಉತ್ತರ ದಿಕ್ಕಿಗೆ ಕುಬೇರ ಮತ್ತು ಸೋಮ, ಈಶಾನ್ಯ ದಿಕ್ಕಿಗೆ ಈ ಸ್ವಯಂ ರುದ್ರನೇ ಅಭಿಮಾನಿಯಾಗಿದ್ದಾನೆ. ಅದರಿಂದ ಅದಕ್ಕೆ ಈಶಾನ್ಯ ದಿಕ್ಕು ಅಂತ ಕರೀತಾರೆ. ಹೀಗೆ ಈ ಎಲ್ಲ ದೇವತೆಗಳನ್ನು ಕೂಡ ಅಲ್ಲಿ ದಿಶಃ ಅನ್ನೋ ಶಬ್ದದಿಂದ ತಿಳ್ಕೊಳ್ಬೇಕು. ಅದಲ್ಲದೆ ಈ ಭೀಮಸೇನಿಗೆ 20 ಜನ ದಿಕ್ ಅಭಿಮಾನಿಯರಾದಂಥ ಪತ್ನಿಯರಿದ್ರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ಅವರು ದಿಕ್ಕಿಗೂ ಅಭಿಮಾನಿನಿಯರು ಮತ್ತೆ ನೀರಿಗೂ ಕೂಡ ಅಭಿಮಾನಿನಿಯರು. ಹೀಗೆ ಎರಡಕ್ಕೂ ಅಭಿಮಾನಿನಿಯರಾದಂಥ
ಕೆಲವು ದೇವತೆಗಳು 20 ಜನ ವಸುದೇವನ ಪುತ್ರಿಯರು ಅವನಿಗೆ ಪತ್ನಿಯರಾಗಿದ್ದರು ಭೀಮಸೇನಿಗೆ ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ದಿಶಶ್ಚ ಅಂತಂದ್ರೆ ಇವನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು. ಇಂದ್ರಶ್ಚ ಅವರೊಳಗೆ ನಿಯಾಮಕನಾದಂತಹ ಭಗವಂತ. ಮುಂದೆ ಮೂರ್ಧಾಚಮ ಇಂದ್ರಶ್ಚಮೆ, ಪ್ರಜಾಪತಿಶ್ಚಮ ಇಂದ್ರಶ್ಚಮೆ. ಇಲ್ಲಿ ಅಂತರಿಕ್ಷ ಅಂತ ಬಂತಲ್ಲ, ಅಂತರಿಕ್ಷಕ್ಕೆ ಅಂತರಿಕ್ಷಂತು ವಿಘ್ನೇಶ ಅಂತ ಬೃಹದಾರ್ಮಿಕ ಉಪನಿಷತ್ ಭಾಷೆ ಹೇಳಿದಂತೆ ಅಂತರಿಕ್ಷ ಅಂದ್ರೆ ಗಣೇಶ ಅಂತಲೂ ತಿಳ್ಕೊಳ್ಬೇಕು. ಅದನ್ನು ಅವಾಗ ಹೇಳೋದು ಮರ್ತೆ. ಆ ಗಣೇಶನ ಅಂತರ್ಯಾಮಿ ಆದಂತಹ ವಿಶ್ವಂಭರ ರೂಪಿಯಾದ ಭಗವಂತ ಏನಿದ್ದಾನೆ ಅವನು ನಮಗೆ ನಿಯಾಮಕನಾಗಬೇಕು ಅಂತ ಅರ್ಥ. ದಿಶಶ್ಚಮ ಇಂದ್ರಶ್ಚಮೆ ಅಂತರ್ಯಾಮ ಮೂರ್ಧ ಎಲ್ಲ ದೇವತೆಗಳಿಗೂ ಹಿರಿಯನಾದಂತಹ ಮುಖ್ಯ ಈ ಚತುರ್ಮುಖ ಅಂತ ಇದಕ್ಕೆ ಅರ್ಥ ಮಾಡಿದೆ ನಾನು. ಇಲ್ಲಿ ಧಾತ ಅಂತ ಬಂತಲ್ಲ, ಧಾತ ಅನ್ನೋ ಶಬ್ದಕ್ಕೆ ಚತುರ್ಮುಖ ಅಂತ ಅರ್ಥ ಮಾಡದೇನೆ ಅಲ್ಲಿ ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂತಹ ಒಬ್ಬ ದೇವತೆ ಅಂತ ಮಾತ್ರ ಅರ್ಥ ಮಾಡಿ ಮೂರ್ಧ ಎಲ್ಲ ದೇವತೆಗಳ ಮೂರ್ಧನ್ಯನಾದಂತಹ ಚತುರ್ಮುಖ ಅಂತ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಕಾರಣ. ನಾನು ಹೀಗನ್ನ ಪ್ರತ್ಯೇಕವಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಹೀಗೆ ಮೂರ್ಧಾಚಮ ಇಂದ್ರಶ್ಚಮೆ ಎಲ್ಲ ದೇವತೆಗಳ ಹಿರಿಯನಾದಂತಹ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಅವರೊಳಗೆ ಅಂತರ್ಯಾಮಿ ಆದಂತಹ ಭಗವಂತ ನನಗೆ ನಿಯಾಮಕನಾಗಿರಲಿ, ನನಗೆ ಅನುಗ್ರಾಹಕನಾಗಿರಲಿ. ಮತ್ತೆ ಪ್ರಜಾಪತಿ ಅಂತ ಇನ್ನೊಂದು ಕಡೆ ಬಂತು. ಪ್ರಜಾಪತಿಶ್ಚಮ ಇಂದ್ರಶ್ಚಮೆ. ಪ್ರಜಾಪತಿ ಅಂತಂದ್ರೆ ದಕ್ಷ ಪ್ರಜಾಪತಿ ಅಂತ ಕೂಡ ಒಂದು ಅರ್ಥ ಇದೆ. ಸತ್ಯಧರ್ಮ ಸ್ವಾಮಿಗಳು ಹಾಗೆ ಬರೆದಿದ್ದಾರೆ. ನಾನು ಕೂಡ ಹಾಗೆ ಅರ್ಥ ಅನುವಾದ ಮಾಡಿದ್ದೇನೆ. ಆದರೂ ಇಲ್ಲಿ ಮೂರ್ಧ ಮತ್ತು ಪ್ರಜಾಪತಿ ಅಂತ ಎರಡು ಬಂದಿದ್ದರಿಂದ ಮೂರ್ಧ ಅನ್ನೋ ಶಬ್ದದಿಂದ ಮುಖ್ಯ ಪ್ರಾಣ ತಗೊಂಡು ಪ್ರಜಾಪತಿ ಅನ್ನೋ ಶಬ್ದದಿಂದ ಚತುರ್ಮುಖ ಬ್ರಹ್ಮನ ತಗೊಂಡ್ರೆ ಅದು ಹೆಚ್ಚು ಶ್ರೇಷ್ಠ ಆಗ್ತದೆ. ಮೂರ್ಧ ಅಂದ್ರೆ ಮುಖ್ಯ ಪ್ರಾಣ, ಅವನಂತರ್ಯಾಮಿ ಆದ ಭಗವಂತ. ಪ್ರಜಾಪತಿ ಅಂತಂದ್ರೆ ಚತುರ್ಮುಖ, ಅವನಂತರ್ಯಾಮಿ ಅಂತ ಮುಖ್ಯ ಪ್ರಾಣ. ಇವರೆಲ್ಲರೂ ಕೂಡ ನನಗೆ ಅನುಗ್ರಾಹಕರಾಗಿರಲಿ, ನನಗೆ ಅವರು ಎಲ್ಲ ರೀತಿಯಾದಂಥ ಆಶೀರ್ವಾದ, ಆಧ್ಯಾತ್ಮಿಕ ಜೀವನದಲ್ಲಿ ಏಳಿಗೆಗೂ ಕೂಡ ಅವರು ಕಾರಣರಾಗಲಿ ಅಂತ ಅದರ ಅಭಿಪ್ರಾಯ. ಮುಂದೆ ನಾವಿವತ್ತು ನೋಡಬೇಕಾದದ್ದು ಅಂಶುಶ್ಚಮೆ ರಶ್ಮಿಶ್ಚಮೆ ಇದಾಭ್ಯಶ್ಚಮೆ ಅಧಿಪತಿಶ್ಚಮೆ ಎನ್ನುವಂಥ 7ನೇ ಅನುವಾಕ. ಆ 7ನೇ ಅನುವಾಕದ ಒಂದು ಅರ್ಥವನ್ನು ಈಗ ನೋಡಬೇಕು. ಈ 7ನೇ ಅನುವಾಕವೇ ನಮಗೆ ತುಂಬ ಸವಾಲಾದಂಥ ಒಂದು ಅನುವಾಕ, ತುಂಬ ಕಷ್ಟ ಅಂತ ಕಾಣಿಸಿದಂಥ ಒಂದು ಅನುವಾಕ. ಅದನ್ನು ಯಾರ್ಯಾರೋ ವಿದ್ವಾಂಸರ ಸಹಾಯ ತಗೊಂಡು ಮತ್ತು ಕೆಲವು ಮೀಮಾಂಸಾ ಕೋಶಗಳನ್ನು ಮೊದಲಾದವುಗಳನ್ನು ನೋಡಿ ಅನುವಾದ ಮಾಡಬೇಕಾಯಿತು. ಯಜ್ಞಯಾಗಗಳು ಹೇಗೆ ನಡೀತಾವೆ ಅಂತನ್ನೋದನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದಲೂ ಕೂಡ ತುಂಬ ಅಪರೂಪದ ವಿಷಯಗಳನ್ನು ನಾವಿಲ್ಲಿ ನೋಡಬಹುದು. ಇಲ್ಲೆಲ್ಲ ಅಂಶುಶ್ಚಮೆ ರಶ್ಮಿಶ್ಚಮೆ ಇದಾಭ್ಯಶ್ಚಮೆ ಅಧಿಪತಿಶ್ಚಮೆ ಪ್ರತಿಪ್ರಸ್ಥಾನಶ್ಚಮೆ ಶುಕ್ರಶ್ಚಮೆ ಆಗ್ರಯಣಶ್ಚಮೆ ಅಂತೆಲ್ಲ ಬರ್ತದಲ್ಲ, ಇವೆಲ್ಲ ಕೆಲವು ಗ್ರಹಗಳ ಬಗ್ಗೆ ಹೇಳ್ತಾರೆ. ಅದೇನು ಗ್ರಹ ಅಂತಂದ್ರೆ ಈ ಚಂದ್ರ, ಸೂರ್ಯ, ಮಂಗಳ, ಬುಧ ಗ್ರಹ, ಆ ಗ್ರಹಗಳಲ್ಲ. ಮತ್ತೆ ಈ ಯಜ್ಞ ಮಾಡುವಾಗ ಅಲ್ಲಿ ಕೆಲವು ಕಟ್ಟಿಗೆಯಿಂದ ನಿರ್ಮಿತವಾದ ಪಾತ್ರೆಗಳನ್ನು ಉಪಯೋಗ ಮಾಡ್ತಾರೆ. ಕಟ್ಟಿಗೆಯಿಂದ ನಿರ್ಮಿತವಾದ ಪಾತ್ರೆಗಳು, ಅವಕ್ಕೆ ಗ್ರಹಗಳು ಅಂತ ಕರೀತಾರೆ. ಅವುಗಳಲ್ಲಿ ಈ ಸೋಮ ಅನ್ನುವ ಬಳ್ಳಿಯನ್ನ ಜಜ್ಜಿ ಅದರ ರಸವನ್ನು ತೆಗೆದು ಆ ರಸವನ್ನು ಇವುಗಳಲ್ಲಿ ಹಾಕಿ ಹೋಮ ಮಾಡ್ತಾರೆ. ಮತ್ತೆ ಇವನ್ನು ಇನ್ನೊಂದು ಯಜ್ಞಕ್ಕೆ ಉಪಯೋಗ ಮಾಡುವಂತಿಲ್ಲ, ಹೊರತಾಗಿ ಅಗ್ನಿಯಲ್ಲಿ ಅವುಗಳನ್ನು ವಿಸರ್ಜನೆ ಮಾಡಿಬಿಡ್ತಾರೆ. ಅಥವಾ ಅದನ್ನ ನದಿಯಲ್ಲಾದರೂ ವಿಸರ್ಜನೆ ಮಾಡ್ತಾರೆ. ಹೀಗೆ 2 ಪದ್ಧತಿಗಳು. ಇನ್ನೊಂದು ಯಜ್ಞಕ್ಕೆ ಅದು ಉಪಯೋಗ ಆಗುವಂತಿಲ್ಲ. ಹೀಗೆ ಗ್ರಹ ಅಂತಂದ್ರೆ ಆ ಮರದ ಪಾತ್ರೆಗಳು, ಸಣ್ಣ ಸಣ್ಣ ಪಾತ್ರೆಗಳು, ಅಥವಾ ಕೆಲವು ಕಡೆ ಸೋಮ ರಸ ಅಂತಲೇ ಅರ್ಥ ಆಗಬಹುದು ಸಂದರ್ಭಕ್ಕನುಸಾರವಾಗಿ. ಈ ಯಜ್ಞ ಕರ್ಮಗಳನ್ನೇನು ಮಾಡ್ತೀವಲ್ಲ, ಯಜ್ಞ ಕರ್ಮಗಳು, ಅವುಗಳ ಫಲ,
ಆ ಯಜ್ಞ ಕರ್ಮಗಳನ್ನು ಮಾಡ್ಲಿಕ್ಕೆ ಬೇಕಾದ ಸಾಧನಗಳು ಇವೆಲ್ಲವೂ ಕೂಡ ಭಗವಂತನ ಅಧೀನವಾಗಿವೆ. ಆ ಭಗವಂತನ ಪ್ರೀತಿಗಾಗಿಯೇ ಈ ಕರ್ಮಗಳನ್ನು ನಾವು ಮಾಡ್ತೀವಿ ಅಂತ ಈ ಚಮಕ ಈ 7ನೇ ಅನುವಾಕ ನಮಗದನ್ನು ಹೇಳ್ತದೆ. ಈಗ ಸೋಮಯಾಗದಲ್ಲಿ ಸೋಮರಸವನ್ನು ಉಪಯೋಗ ಮಾಡಿಕೊಂಡು ಏನು ಯಜ್ಞ ಮಾಡ್ತಾರಲ್ಲ ಅದಕ್ಕೆಲ್ಲ ಸೋಮಯಾಗ ಅಂತ ಕರೀತಾರೆ. ಆ ಸೋಮಯಾಗದಲ್ಲಿ ಹವಿಸ್ ಪ್ರಧಾನವಾಗಿ ನಾವು ಉಪಯೋಗ ಮಾಡುವಂತಹ ಒಂದು ದ್ರವ್ಯ, ಅಗ್ನಿಯಲ್ಲಿ ಹಾಕುವ ದ್ರವ್ಯ ಯಾವುದು ಅಂದ್ರೆ ಸೋಮ ಅನ್ನುವ ಒಂದು ಬಳ್ಳಿಯಿಂದ ತೆಗೆದ ರಸ. ಅದನ್ನ ಮೊದಲು ದ್ರೋಣ ಅನ್ನುವ ಒಂದು ಪಾತ್ರೆಯಲ್ಲಿ ಇಡ್ತಾರಂತೆ. ದ್ರೋಣ ಅಂದ್ರೆ ದೊಡ್ಡ ಕೊಳಗ ಅಂತ ಹೀಗೇನೋ ಕಾಣಿಸ್ತದೆ, ಅದರಲ್ಲಿ ಇಡ್ತಾರೆ. ಮುಂದೆ ಆ ಸೋಮವನ್ನ ಮತ್ತೆ ಮೊಸರು ಮೊದಲಾದ್ದನ್ನ, ಅಲ್ಲಿ ಕೇವಲ ಸೋಮರಸ ಇರೋದಿಲ್ಲ, ಮೊಸರು ಮೊದಲಾದ್ದು ಇರ್ತದೆ, ಮೊಸರು ಹಾಲು ಮೊದಲಾದ್ದೆಲ್ಲ ಇರ್ತದೆ. ಅವನ್ನ ಪಾತ್ರೆಗಳಲ್ಲಿ ಸ್ವೀಕಾರ ಮಾಡಿ, ಸಣ್ಣ ಸಣ್ಣ ಬೇರೆ ಬೇರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಇದ್ದದನ್ನ ಸಣ್ಣ ಪಾತ್ರೆಗೆ ಬಗ್ಗಿಸಿಕೊಂಡು ಈ ಅಧ್ವರಿಯು ಮೊದಲಾದ ಋತ್ವಿಕಗಳು, ಹೋತ ಋಗ್ವೇದದವನು, ಅಧ್ವರಿಯು ಯಜುರ್ವೇದದವನು, ಉದ್ಗಾತ ಅನ್ನುವನು ಸಾಮವೇದದವನು, ಬ್ರಹ್ಮ ಅನ್ನುವನು ಅಥರ್ವವೇದದವನು ಮತ್ತು ಒಟ್ಟಾರೆ ಯಜ್ಞದ ಮೇಲ್ವಿಚಾರಣೆ ಮಾಡುವಂಥವನು, ಇವರೆಲ್ಲ ಅಲ್ಲಿ ಹೋಮ ಮಾಡ್ತಾ ಹೋಗ್ತಾರೆ. ಆಹವನೀಯಾಗ್ನಿ, ದಕ್ಷಿಣಾಗ್ನಿ, ಗಾರ್ಹಪತ್ಯಾಗ್ನಿ ಅಂತ 3 ಅಗ್ನಿಗಳಿರ್ತವೆ. ಅದರಲ್ಲಿ ಆಹವನೀಯಾಗ್ನಿಯಲ್ಲಿ ಇದನ್ನು ಹೋಮ ಮಾಡ್ತಾರೆ. ಆ ಪಾತ್ರೆಗಳಿಗೆ ಗ್ರಹ ಅಂತ ಕರೀತಾರೆ. ಈ ಎಲ್ಲಾ ಗ್ರಹಗಳು ಯಜ್ಞ ಸಾಧನಗಳಾಗಿವೆ, ಭಗವಂತನ ಅಧೀನವಾಗಿವೆ ಮತ್ತು ಭಗವಂತನ ಸನ್ನಿಧಾನಕ್ಕೆ ಪಾತ್ರ ಆಗಿವೆ ಅನ್ನುವಂಥ ಚಿಂತನೆ ನಮಗೆ ಇರಬೇಕು. ಅದಕ್ಕಾಗಿ ಈ ಮಂತ್ರ ಹೊರಟಿದೆ. ಇಲ್ಲಿ ಮೊದಲೇ ಹೇಳಿದಂತೆ, ಅಗ್ನಿ ಮತ್ತು ವಿಷ್ಣು ದೇವತೆಗಳೇ, ನಿಮ್ಮ ಅನುಗ್ರಹದಿಂದ ಈ ಅಂಶು ಅನ್ನುವ ಒಂದು ಗ್ರಹ ನನಗೆ ದೊರೆಯಲಿ. ಸೋಮರಸವನ್ನು ಸ್ವೀಕಾರ ಮಾಡುವಂಥ ಅಂಶು ಅನ್ನುವ ಒಂದು ಗ್ರಹ ಅಂದ್ರೆ ಪಾತ್ರ, ಈ ಮರದ ಕಟ್ಟಿಗೆಯ ಒಂದು ಪಾತ್ರ, ಅದು ನನಗೆ ದೊರೆಯಬೇಕು. ಮುಂದೆ ಅಲ್ಲಿರೋದು ರಶ್ಮಿ ಅಂತ, ಅಂಶುಶ್ಚಮೆ ರಶ್ಮಿಶ್ಚಮೆ ಇದಾಭ್ಯಶ್ಚಮೆ ಅಂತ ಹೇಳಿ. ಆ ರಶ್ಮಿ ಅಂತಂದ್ರೆ ಮಂತ್ರೋಕ್ತವಾದಂತಹ ಆ ಗ್ರಹ ಏನಿದೆಯಲ್ಲ, ವೇದ ಮಂತ್ರೋಕ್ತವಾದ ಗ್ರಹ, ಅದನ್ನ ಸ್ವೀಕಾರ ಮಾಡಲಿಕ್ಕೆ ಒಂದು ಸಾಧನ ಇದೆ. ಆ ಸಾಧನೆ ಏನು ಅಂತ ಹೇಳಿ ಅನೇಕ ಮೀಮಾಂಸಾ ಕೋಶಗಳನ್ನ ನಾವು ಹುಡುಕಿದ್ರು ಕೂಡ, ಮತ್ತೆ ಮೀಮಾಂಸಾ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರು ಕೂಡ ಪೂರ್ಣ ಸ್ಪಷ್ಟ ಆಗಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ನಮಕ ಚಮಕದ ವ್ಯಾಖ್ಯಾನ ಪೂರ್ಣ ಏನು ಸ್ಪಷ್ಟ ಆಗಿಲ್ಲ. ಮತ್ತೆ ಈ ಸತ್ಯಧರ್ಮ ಸ್ವಾಮಿಗಳು ಕೂಡ ಅದನ್ನು ಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಿದಂತೆ ಕಾಣಿಸೋದಿಲ್ಲ ನಮಗೆ. ಅವರ ಕಾಲಕ್ಕೆ ಆ ಲೆವೆಲ್ಲಿನ ಆ ಹಂತದ ಜಿಜ್ಞಾಸುಗಳಿಗೆ ಅದೆಲ್ಲ ಸ್ಪಷ್ಟ ಆಗಿದ್ದಿರಬೇಕು. ನಮಗೆ ಅದ್ಯಾಕೋ ತುಂಬಾ ಅಸ್ಪಷ್ಟ ಆಗುವಂತೆ ಕಾಣಿಸ್ತದೆ. ಶುಕ್ರೇಣ ಕೃಷ್ಣಾಮಿ ಅಹ್ನೋ ರೂಪೇಣ ಸೂರ್ಯ ರಶ್ಮಿ ಅಂತ ಕೆಲವು ಶಾಸ್ತ್ರದ ವಾಕ್ಯಗಳನ್ನ, ವೇದ ವಾಕ್ಯಗಳನ್ನು ಕೂಡ ಅವರು ಅಲ್ಲಿ ಉದಾಹರಿಸ್ತಾರೆ ಸತ್ಯಧರ್ಮ ಸ್ವಾಮಿಗಳು. ಮುಂದೆ ಅದಾಧ್ಯ. ಯಾರಿಗೂ ಅದಾಧ್ಯ ಅಂತಂದ್ರೆ ಯಾರಿಂದಲೂ ಬಾಧೆಗೆ ಒಳಗಾಗದಂಥ ಅದಾಧ್ಯ ಅನ್ನೋ ಒಂದು ಗ್ರಹ ನಮಗಿದು ದೊರೆಯಲಿ ಅಂತ ಅದರ ಪ್ರಾರ್ಥನಾ ಇದೆ. ಹೀಗೆ ಅದಾಭ್ಯ ಅಂತ ಅನ್ನೋದು ಒಂದು ಮರದ ಪಾತ್ರೆಗೆ ಹೆಸರು. ಮುಂದೆ ಅಧಿಪತಿ ಅಂತ, ಅದು ಒಂದು ದೊಡ್ಡ ಗ್ರಹ ಅಂತ ವರ್ಣನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಅಧಿಪತಿ ಅನ್ನೋ ಗ್ರಹಕ್ಕೆ ಈ ದಧಿಗ್ರಹ, ಪ್ರಾಯ ಮೊಸರನ್ನು ಹಾಕಿಡುವಂತಹ ಒಂದು ಮರದ ಪಾತ್ರೆ ಏನಿರ್ತದಲ್ಲ ಅದಕ್ಕೆ ಅಧಿಗ್ರಹ ಅಂತ ಕರೀತಾರೆ. ವೇದಗಳಲ್ಲಿ ಅದನ್ನ ಜ್ಯೇಷ್ಠೋವ ಯೇಷ ಗ್ರಹಾಣಾಂ, ಎಲ್ಲ ಮರದ ಪಾತ್ರೆಗಳಲ್ಲಿಯೂ ಕೂಡ ಇದು ದೊಡ್ಡದು. ಯಸ್ಯೈಷ ಗೃಹ್ಯತೆ ಸ ಜೈಷ್ಠ್ಯಮೇವ ಗಚ್ಚತಿ. ಯಾರು ಇದನ್ನು ಹಿಡಿದುಕೊಂಡು ಹೋಮ ಮಾಡ್ತಾನೆ ಅವನು ಎಲ್ಲ ಮಂತ್ರಜ್ಞರಲ್ಲೂ ಕೂಡ ಹಿರಿಯನಾಗ್ತಾನೆ ಅಂತ ಉಪನಿಷತ್ತು ವೇದವಾಕ್ಯವೇ ಅದನ್ನು ವರ್ಣನೆ ಮಾಡ್ತದೆ. ಆದ್ರಿಂದ ಎಲ್ಲಾ ಗ್ರಹಗಳಲ್ಲೂ ಈ ಹಿರಿದಾದಂತಹ ಒಂದು ಗ್ರಹ ಇದು. ಅದನ್ನು ಹಿಡಿದವನಿಗೂ ಕೂಡ ಹಿರಿಯ, ಅದನ್ನು ಸ್ವೀಕಾರ ಮಾಡುವವನಿಗೂ ಕೂಡ ಒಂದು ಹಿರಿಯ ಸ್ಥಾನ ಇದೆ. ಇಂಥ ಒಂದು ಈ ಅಧಿಗ್ರಹ ಅದು ನಮಗೆ ಇಂಥ ಒಂದು ಈ ಅಧಿಪತಿ ಅನ್ನುವ ಗ್ರಹ ಏನಿದೆ ಅದು ನಮಗೆ
ಅಗ್ನಿ ಮತ್ತು ವಿಷ್ಣುಗಳ ಅನುಗ್ರಹದಿಂದ ದೊರೆಯುವಂತಾಗಬೇಕು. ಇಲ್ಲಿ ಅಧಿಪತಿ ಅಂತೇನು ಈ ಚಮಕದಲ್ಲಿದೆಯಲ್ಲ, ಮೇಧಾಭ್ಯಶ್ಚ ಮೇಧಿಪತಿಶ್ಚ ಮೇ, ಅದನ್ನ ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಅಧಿಗ್ರಹ ಅಂತ ಬರೆದಿದ್ದಾರೆ. ನನಗೆ ಈ ಎಲ್ಲ ಮೀಮಾಂಸಾದ ವಿಷಯಗಳನ್ನು ಒದಗಿಸಿಕೊಟ್ಟಂತ ರಂಗಾಚಾರ್ಯ ಗಣಾಚಾರ್ಯ ಅವರು, ನಮ್ಮ ವಿದ್ಯಾಪೀಠದ ವಿದ್ವಾಂಸರು, ಅವರು ಹೇಳುವಂತೆ ಇದು ಅಧಿಗ್ರಹ ಅಲ್ಲ, ದಧಿಗ್ರಹ. ಈ ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನವನ್ನ ಮುದ್ರಣ ಮಾಡಿ ಏನು ಪ್ರಕಾಶನ ಪಡಿಸಿದಾರಲ್ಲ, ಅದ್ರಲ್ಲಿ ಅನೇಕ ದೋಷಗಳು ಕೂಡ ಇವೆ. ಹಾಳೆ ಇವೆ ಅಂತಲ್ಲ, ಅನೇಕ ಇವೆ. ಅದರಲ್ಲಿ ಇದೊಂದು ಅಧಿಗ್ರಹ ಅಲ್ಲ, ಇದು ದಧಿಗ್ರಹ ಅಂತ ಆಗಬೇಕು. ಪ್ರಿಂಟಿನ ಮಿಸ್ಟೇಕ್ ಇದೆ, ಒಂದು ದೋಷ ಇದೆ, ಅದನ್ನು ನೀವು ತಿದ್ಕೊಳ್ಬೇಕು ಅಂತ ಅವರು ಸೂಚನೆ ಮಾಡಿದ್ದಾರೆ. ಮುಂದೆ ಶ್ರೇಷ್ಠೋವಾ ಏಷ ಗ್ರಹಾಣಾಂ, ಇದೊಂದು ವೇದವಾಕ್ಯದ ತುಣುಕನ್ನು ಹೇಳ್ತಾರೆ. ಅದು ಆ ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನದಲ್ಲಿದೆ. ಅದು ಶ್ರೇಷ್ಠ ಅಲ್ಲ, ಜ್ಯೇಷ್ಠ ಅಂತ ಆಗಬೇಕು. ಅರ್ಥ ಎರಡಕ್ಕೂ ಒಂದೇ, ಆದ್ರೆ ವೇದವಾಕ್ಯದಲ್ಲಿ ಏನಿದೆ ಅಂತ ಅನ್ನೋದು ಮುಖ್ಯ. ಹೀಗೆ ಅಧಿಗ್ರಹ ಅಲ್ಲ ಹೊರತು ದಧಿಗ್ರಹ, ಮತ್ತು ಶ್ರೇಷ್ಠೋವಾ ಏಷ ಗ್ರಹಣಾಂ ಅಲ್ಲ, ಜ್ಯೇಷ್ಠೋವಾ ಏಷ ಗ್ರಹಣಾಂ ಅಂತ ಆಗಬೇಕು ಅಂತ ಅದನ್ನು ಅವರು ಹೇಳಿದ್ದಾರೆ. ಆ ಪ್ರಕಾರ ತಿದ್ಕೊಳ್ಬೇಕು. ಅಥವಾ ಇದ್ರ ಬಗ್ಗೆ ಯಾರಿಗಾರು ವಿದ್ವಾಂಸರಿಗೆ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಅವರು ನಮ್ಮ ಗಮನಕ್ಕೆ ತರಬೇಕು, ನಾವು ಅದನ್ನ ಮತ್ತೆ ಸರಿಪಡಿಸ್ಕೋತೇವೆ. ಮುಂದಿಂದು ಈ ಉಪಾಂಶು ಅಂತ, ಉಪಾಂಶುಷ್ಟಮೇ ಅಂತಿದೆ. ಉಪಾಂಶು ಅಂತಂದ್ರೆ ಇದಕ್ಕೆ ಪ್ರಾಣನೇ ದೇವತೆ. ಈ ಗ್ರಹ ನನಗೆ ದೊರೆಯಲಿ ಅಂತ ಅಲ್ಲಿ ಪ್ರಾರ್ಥನಾ ಇದೆ. ಈ ಗ್ರಹದಿಂದ ಹೋಮಿಸುವಾಗ ಮಂತ್ರವನ್ನ ಜೋರಾಗಿ ಹೇಳಬಾರ್ದಂತೆ. ಉಪಾಂಶು ಅಂತಂದ್ರೆ ನಿಧಾನವಾಗಿ ಅಂತಲೇ ಅರ್ಥ. ಅದಕ್ಕೆ ಉಪಾಂಶು ಶಬ್ದಕ್ಕೇನೆ ಮೌನವಾಗಿ ಹೇಳಬೇಕು ಅಂತಲೇ ಅರ್ಥ. ಜೋರಾಗಿ ಹೇಳಬಾರ್ದು. ಮತ್ತು ಯಾಗ ಮಾಡುವವನನ್ನೇ ಇದು ಈ ಗ್ರಹ ಪವಿತ್ರಗೊಳಿಸ್ತದೆ ಅಂತ ಅದಕ್ಕೆ ವಿಧಾನ ಇದೆ. ಮುಂದೆ ಅಂತರ್ಯಾಮ ಅಂತ ಮತ್ತೊಂದು ಗ್ರಹ. ಅಂತರ್ಯಾಮಶ್ಚ, ಯಜಮಾನನಿಗೇನಾದರೂ ಶತ್ರು ಪೀಡಾ ಇದ್ರೆ ಅದನ್ನು ಪರಿಹಾರ ಮಾಡುವಂಥ ಗ್ರಹ ಇದು. ನೋಡಿ, ಇದೆಲ್ಲ ನಮಗೆ ಕೇವಲ ಚಮಕ ನೋಡಿದ್ರೆ ಗೊತ್ತಾಗೋದಿಲ್ಲ. ಮೀಮಾಂಸಾ ಶಾಸ್ತ್ರವನ್ನ, ಮೀಮಾಂಸಾ ಕೋಶಗಳನ್ನ ನಾನು ಸ್ವಲ್ಪ ಮಟ್ಟಿಗೆ ಮತ್ತೆ ಇನ್ನೂ ಅನೇಕ ವಿದ್ವಾಂಸರ ಸಹಕಾರದೊಂದಿಗೆ ತಿಳ್ಕೊಳ್ಬೇಕಾಯ್ತು. ಆಗ ಈ ಕೆಲವು ಅತಿರಿಕ್ತ ಅಂಶಗಳು ಇಲ್ಲಿ ಗೊತ್ತಾದವು. ಅಂತರ್ಯಾಮ ಅನ್ನೋ ಗ್ರಹವು ನಮಗೆ ದೊರೆಯಬೇಕು. ಮುಂದೆ ಐಂದ್ರವಾಯವ, ಇಂದ್ರ ಮತ್ತು ವಾಯು ಇಬ್ಬರೂ ಕೂಡ ಈ ಗ್ರಹಕ್ಕೆ ದೇವತೆಗಳು. ಆ ಗ್ರಹವೂ ಕೂಡ ಅಂದ್ರೆ ಮರದ ಪಾತ್ರೆ, ಅದು ನಮಗೆ ಅನುಗ್ರಾಹಕವಾಗಿರಲಿ. ಈ ಗ್ರಹದಿಂದ ಹೋಮ ಮಾಡುವಾಗ ಮಧ್ಯಭಾಗದಿಂದ ಇಂದ್ರದೇವರಿಗಾಗಿ ಹೋಮ ಮಾಡಬೇಕು, ಮತ್ತೆ 2 ಬಾರಿ ವಾಯುದೇವತೆಗಾಗಿ ಆ ಹವಿಸ್ಸನ್ನ ಸ್ವೀಕಾರ ಮಾಡಬೇಕು ಅಂತ ವೇದ ಹೇಳ್ತದೆ. ಇದರ ಪೂರ್ಣ ಪ್ರಕ್ರಿಯೆಯನ್ನೆಲ್ಲ ಆ ಸೋಮಯಾಜಿಗಳನ್ನೇ ಕೇಳಬೇಕಷ್ಟೆ. ಮುಂದೆ ಮೈತ್ರಾವರುಣ ಅಂತ, ಮಿತ್ರ ಮತ್ತು ವರುಣ ಅನ್ನೋ ಇಬ್ಬರು ದೇವತೆಗಳು, ಅವರಿಬ್ಬರು ಕೂಡ ಈ ಗ್ರಹಕ್ಕೆ ದೇವತೆಗಳಾಗಿದ್ದಾರೆ. ಆ ಗ್ರಹವು ನನಗೆ ದೊರೆಯಬೇಕು. ಮುಂದೆ ಆಶ್ವಿನಶ್ಚಮೆ, ಅಶ್ವಿನಿ ದೇವತೆಗಳನ್ನು ಒಳಗೊಂಡಂತಹ ಒಂದು ಗ್ರಹ ಇದು, ಅದು ಕೂಡ ನನಗೆ ಅನುಗ್ರಾಹಕವಾಗಿರಲಿ. ಈ ದಕ್ಷನ ಯಜ್ಞವನ್ನು ರುದ್ರ ಧ್ವಂಸ ಮಾಡಿದ್ನಲ್ಲ, ಭಾಗವತದಲ್ಲಿ ಕಥಾ ಇದೆಯಲ್ಲ. ಯಜ್ಞನೆಂಬ ದೇವತೆಯ ತಲೆಯನ್ನ ರುದ್ರ ಕತ್ತರಿಸಿ ಹಾಕಿದ್ದ, ಅಥವಾ ಭೈರವ ಕತ್ತರಿಸಿ ಹಾಕಿದ್ದ. ಆಗ ಅದನ್ನು ಅಶ್ವಿನಿ ದೇವತೆಗಳು ಬಂದು ಜೋಡಿಸಿದ್ರು. ಆ ದೇವತೆಗಳಿಗಾಗಿ ಒಂದು ಸೋಮರಸವನ್ನು ಹಾಕಿಡುವಂತಹ ಒಂದು ಗ್ರಹವನ್ನ ಎಲ್ಲರೂ ವ್ಯವಸ್ಥೆ ಮಾಡಿಕೊಟ್ರು. ಮುಂದೆ ಅವರಿಗೆ ಸೋಮದ ಆಹುತಿ ಕೂಡ ತಲುಪಿತ್ತು. ಅದಕ್ಕೆ ಅಶ್ವಿನ ಗ್ರಹ ಅಂತ ಕರೀತಾರೆ ಅದನ್ನು. ಮುಂದೆ ಪ್ರತಿಪ್ರಸ್ಥಾನ ಅಂತ ಮತ್ತೊಂದು ಗ್ರಹ ಇದೆ. ಅಧ್ವರ್ಯುವಿಗೆ ಸಹಾಯಕನಾಗಿ, ಯಜುರ್ವೇದದ ಮುಖ್ಯ ಪುರೋಹಿತ ಅಧ್ವರ್ಯು, ಅವನಿಗೆ ಸಹಾಯಕನಾಗಿ ಪ್ರತಿಪ್ರಸ್ಥಾತ ಅಂತಿರ್ತಾನೆ. ಅವನು ಒಂದು ಪ್ರತ್ಯೇಕ ಗ್ರಹವನ್ನು ಇಟ್ಕೊಂಡಿರ್ತಾನೆ. ಆ ಗ್ರಹ ನಮಗೆ ಅನುಗ್ರಾಹಕವಾಗಿರಲಿ. ಮುಂದೆ ಶುಕ್ರಶ್ಚಮೆ ಮಂಥೀಚಮೆ ಅಂತಿದೆ. ಶುಕ್ರ ಅಂದ್ರೆ ಏನು ಅಂತಂದ್ರೆ, ಈ ದೈತ್ಯರ ಗುರುವಾದಂತಹ ಶುಕ್ರಾಚಾರ್ಯ ಇದ್ದಾರಲ್ಲ, ಆ ಶುಕ್ರಾಚಾರ್ಯರ ಪುತ್ರ ಇಬ್ಬರಿದ್ದಾರೆ, ಷಂಡ ಮತ್ತು ಮರ್ಕ ಅಂತ ಹೇಳಿ. ಇವರಿಬ್ಬರು ಕೂಡ ಪ್ರಹ್ಲಾದನಿಗೆ ಪಾಠ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಪ್ರಹ್ಲಾದ ಅವ್ರ ಪಾಠವನ್ನು ಸ್ವೀಕಾರ ಮಾಡಲಿಲ್ಲ ಅಂತ ನಾವು ಭಾಗವತದಲ್ಲಿ ಕೇಳಿದ್ದೇವೆ. ಆ ಷಂಡ ಅನ್ನುವ ಒಬ್ಬ ಮೊದಲನೇ ದೇವತೆ, ಆ ಷಂಡ ಅನ್ನುವ ಒಬ್ಬರಿಗೆ ಕೊಟ್ಟಂತ ಒಂದು ಗ್ರಹ ಇದು. ದೇವತೆಗಳು ಅವರಿಗಾಗಿ ಆಹುತಿಯನ್ನು ಸಿದ್ಧಪಡಿಸಿಟ್ಟಂತಹ ಒಂದು ಗ್ರಹ.
ಮುಂದೆ ಮಂಥಿ ಅಂತಿದೆ. ಮಂಥಿ ಅಂತಂದ್ರೆ ಶುಕ್ರಾಚಾರ್ಯರ ಮತ್ತೊಬ್ಬ ಪುತ್ರ ಮರ್ಕ ಅಂತೇಳಿ ಅವರಿಗೆ ಕೊಡುವಂತಹ ಒಂದು ಆಹುತಿ, ಅದಕ್ಕೆ ಬೇಕಾದಂತಹ ಗ್ರಹ ಇದು. ಮುಂದೆ ಆಗ್ರಯಣ ಅಂತ ಮತ್ತೊಂದಿದೆ. ಶುಕ್ರಶ್ಚಮೆ ಮಂಥೀಚಮೆ. ಆಗ್ರಯಣ ಅಂದ್ರೆ ಆಗ್ರಯಣ ಅನ್ನುವ ಒಂದು ಗ್ರಹ. ಇದರಲ್ಲಿ 2 ಧಾರೆಗಳನ್ನ ಸೋಮರಸವನ್ನೇನು ಸುರಿತಾರಲ್ಲ, ಪ್ರಾಯ ಅದೇ ಇದ್ದಿರಬೇಕು. 2 ಮುಖದಲ್ಲಿ ಆ ಧಾರೆ ಹೊರಗೆ ಬೀಳಬೇಕು. ಆಗ 3 ಬಾರಿ ಹಿಂಕಾರ ಮಾಡಬೇಕು. ಈ ಹಿಂಕಾರ ಇತ್ಯಾದಿಗಳನ್ನು ಸಾಮವೇದದಲ್ಲಿ ಮಾಡೋದು ಗೊತ್ತಿದೆ ಎಲ್ಲರಿಗೂ. 3 ಬಾರಿ ಹಿಂಕಾರ ಮಾಡಿ ಮೌನವಾಗಿ ಹೋಮ ಮಾಡಬೇಕಂತ. ಇದು ಆಗ್ರಯಣ ಅನ್ನುವಂಥ ಗ್ರಹಕ್ಕೆ ಸಂಬಂಧಪಟ್ಟದ್ದು. ಮುಂದೆ ವೈಶ್ವದೇವ, ಈ ಬೆಳಗಿನ ಯಜ್ಞ, ಮಧ್ಯಾಹ್ನದ ಯಜ್ಞ ಮತ್ತು ರಾತ್ರಿ ಯಜ್ಞ ಅಂತ 3 ಯಜ್ಞಗಳಿವೆ. ಅದರಲ್ಲಿ ಬೆಳಗಿನ ಯಜ್ಞದಲ್ಲಿ ಉಪಯೋಗ ಮಾಡುವಂತಹ ವಿಶ್ವೇ ದೇವತೆಗಳನ್ನೇ ಒಳಗೊಂಡಂತಹ ಒಂದು ಗ್ರಹ ಇದು. ಈ ವೈಶ್ವಾನರ ಗ್ರಹ ಅಂತ ಇದಕ್ಕೆ ಇದು ವೈಶ್ವದೇವ ಗ್ರಹ. ಮುಂದೆ ವೈಶ್ವದೇವಶ್ಚಮೆ ಧ್ರುವಶ್ಚಮೆ ವೈಶ್ವಾನರಶ್ಚಮೆ ಅಂತ ಮುಂದೆ ಕಾಣಿಸ್ತದೆ. ಈ ವೈಶ್ವಾನರ ಅಂತಿದೆಯಲ್ಲ, ಅದೊಂದು ಪ್ರತ್ಯೇಕ ಗ್ರಹ ಏನಲ್ಲ, ಅದು ಪ್ರತ್ಯೇಕ ಪಾತ್ರ ಏನಲ್ಲ. ಧ್ರುವ ಅಂತ ಹೇಳಿ ಮುಂದೆ ಇದೆಯಲ್ಲ, ಅದಕ್ಕಿಂತ ಹಿಂದೆ ಧ್ರುವಶ್ಚಮೆ ಅಂತ ಹೇಳಿ ಆ ಧ್ರುವ ಅನ್ನುವ ಧ್ರುವವನ್ನು ಸಾಧನೆ ಮಾಡುವಾಗ, ಧ್ರುವಸ್ಥಾಲಿಯನ್ನು ಸಾಧನೆ ಮಾಡುವಾಗ ಮಂತ್ರೋಕ್ತ ದೇವತೆದೊಂದು ಉಪಯೋಗ ಇದೆ. ಅಲ್ಲಿ ನಿರ್ದಿಷ್ಟವಾದ ಒಂದು ಮಂತ್ರವನ್ನು ಹೇಳ್ತಾರೆ. ಆ ಮಂತ್ರವನ್ನು ಹೇಳುವಾಗ ಇದೇ ಮಂತ್ರವನ್ನ ಈ ವೈಶ್ವಾನರ ಅನ್ನುವ ದೇವತೆ ಉಪಯೋಗ ಅಲ್ಲಿದೆ ಅಷ್ಟೆ. ಹೀಗೆ ಪ್ರತ್ಯೇಕವಾದ ಗ್ರಹ ಅಲ್ಲ ಅದು. ಮುಂದೆ ಋತುಗ್ರಹಾಶ್ಚಮೆ. ಋತು ಅಂದ್ರೆ ನಮ್ಗೆ ಗೊತ್ತಿರುವಂತಹ 6 ಋತುಗಳು, ವಸಂತ ಮೊದಲಾದ 6 ಋತುಗಳಿವೆ. ವಸಂತಾದಿ ಋತುಗಳಿಗೆ ಅಭಿಮಾನಿಗಳಾದ ದೇವತೆಗಳೇನಿದ್ದಾರೆ, ಆ ದೇವತೆಗಳು ಇದಕ್ಕೆ ಅಭಿಮಾನಿಗಳು. ಒಟ್ಟು 12 ಋತುಗ್ರಹಗಳಿವೆ ಅಂತ ವರ್ಣನೆ ಮಾಡ್ತಾರೆ. ಋತು 6, ಋತುಗ್ರಹಗಳು ಪಾತ್ರಗಳು ಮಾತ್ರ ಒಟ್ಟಾರೆ 12 ಇವೆ ಅಂತ ಅದನ್ನ ಹೇಳ್ತಾರೆ. 2 ಪಾತ್ರಗಳಿರ್ತವೆ. ಆ 2 ಪಾತ್ರಗಳನ್ನೇ ಮತ್ತೆ ತಗೊಂಡು ಪುನಃ ಅದನ್ನೇ ಗ್ರಹಣ ಮಾಡಿ ಹೋಮ ಮಾಡಬೇಕು. ದೇವತೆಗಳ ಕ್ರಮ ಹೇಗೆ ಅಂತಂದ್ರೆ, ಈಗ ಮೊದಲನೇದಾಗಿ ಇಂದ್ರ ಅನ್ನುವ ಒಬ್ಬ ದೇವತೆ, ಅವನು ಚೈತ್ರ ಮಾಸದ ದೇವತೆ. ಚೈತ್ರ ಮಾಸಕ್ಕೆ ವೇದದಲ್ಲಿ ಕೆಲವು ಶಾಸ್ತ್ರಗಳಿಗೆ ಮಧು ಅಂತ ಕರೀತಾರೆ. ಮುಂದೆ ಈ ವೈಶಾಖ ಮಾಸ ಮುಂದೆ ಬರ್ತದೆ, ಅದಕ್ಕೆ ಶಾಸ್ತ್ರದಲ್ಲಿ ಮಾಧವ ಅಂತ ಕರೀತಾರೆ. ಇದಕ್ಕೆ ಮರುತ್ತುಗಳು ದೇವತೆಗಳಾಗಿದ್ದಾರೆ. ಈ ಚೈತ್ರ ಮತ್ತು ವೈಶಾಖ 2 ಕೂಡಿ ಸೇರಿ ವಸಂತ ಅಂತ ಋತುವಾಗಿ ಕರೆಸ್ಕೊಂಡಿದೆ, ನಿಮ್ಗೆ ಗೊತ್ತಿದೆ. ಮುಂದೆ ಶುಕ್ರ ಅಂದ್ರೆ ಜ್ಯೇಷ್ಠ ಮಾಸ, ಜ್ಯೇಷ್ಠ ಮಾಸವನ್ನೇ ಶುಕ್ರ ಅಂತ ಹೇಳ್ತಾರೆ. ಅದಕ್ಕೆ ತ್ವಷ್ಟ ದೇವತೆಯಾಗಿದ್ದಾನೆ. ಮುಂದೆ ಆಷಾಢ ಮಾಸಕ್ಕೆ ಶುಚಿ ಅಂತ ಕರೀತಾರೆ, ಅದಕ್ಕೆ ಅಗ್ನಿ ದೇವತೆಯಾಗಿದ್ದಾನೆ. ಜ್ಯೇಷ್ಠ ಆಷಾಢ ಸೇರಿ ಗ್ರೀಷ್ಮ ಅಂತ ಕರೆಸ್ಕೊತವೆ. ಮುಂದೆ ಶ್ರಾವಣಕ್ಕೆ ನಭಸ್ ಅಂತ ಕರೀತಾರೆ, ಅದಕ್ಕೆ ಇಂದ್ರ ದೇವತೆಯಾಗಿದ್ದಾನೆ. ಭಾದ್ರಪದಕ್ಕೆ ನಭಸ್ಯ ಅಂತ ಕರೀತಾರೆ ಶಾಸ್ತ್ರದಲ್ಲಿ, ಅದಕ್ಕೆ ಮಿತ್ರಾವರ್ಣರು ದೇವತೆಗಳಾಗಿದ್ದಾರೆ. ಶ್ರಾವಣ ಭಾದ್ರಪದ 2 ಸೇರಿಸಿ ವರ್ಷ ಅಂತ ಕರೀತಾರೆ, ಅದು ಗೊತ್ತಿದೆ ನಿಮಗೆಲ್ಲರಿಗೂ. ಇಶ, ಈ ಆಶ್ವಿನ ಮಾಸಕ್ಕೆ ಇಶ ಅಂತ ಕರೀತಾರೆ, ಅದಕ್ಕೆ ದ್ರವಿಣೋದ ಅನ್ನುವ ಒಬ್ಬ ದೇವತೆ ಅಭಿಮಾನಿಯಾಗಿದ್ದಾನೆ. ಮತ್ತೆ ಕಾರ್ತಿಕ ಮಾಸಕ್ಕೆ ಊರ್ಜ ಅಂತ ಕರೀತಾರೆ, ಅದಕ್ಕೂ ಕೂಡ ದ್ರವಿಣೋದಾನೇ ದೇವತೆಯಾಗಿದ್ದಾನೆ. ಈ ಆಶ್ವಿನ ಕಾರ್ತಿಕಗಳನ್ನ 2 ಸೇರಿಸಿ ಶರದ್ ಅಂತ ಕರೀತಾರೆ. ಮುಂದೆ ಮಾರ್ಗಶೀರ್ಷಕ್ಕೆ ಸಹಸ್ ಅಂತ ಕರೀತಾರೆ, ಸಹಸ್, ಅದಕ್ಕೆ ದ್ರವಿಣೋದಾನೇ ದೇವತೆಯಾಗಿದ್ದಾನೆ. ಮುಂದೆ ಪೌಷ ಮಾಸಕ್ಕೆ ಈಗ ನಡೆದಿರುವಂತಹ ಮಾಸ, ಅದಕ್ಕೆ ಸಹಸ್ಯ ಅಂತ ಕರೀತಾರೆ, ಸಹಸ್ಯ ಯಕಾರದ ಒತ್ತಿದೆ, ಅದಕ್ಕೂ ದ್ರವಿಣೋದಾನೇ ದೇವತೆಯಾಗಿದ್ದಾನೆ. ಮಾರ್ಗಶೀರ್ಷ ಮತ್ತು ಪುಷ್ಯಗಳಿಗೆ ಹೇಮಂತ ಋತು ಆಗ್ತದೆ, ನಿಮ್ಗೆ ಗೊತ್ತಿದೆ. ಮುಂದೆ ಮಾಘ ಮಾಸಕ್ಕೆ ತಪಸ್ ಅಂತ ಕರೀತಾರೆ, ಅದಕ್ಕೆ ಅಶ್ವಿನಿ ದೇವತೆಗಳಾಗಿದ್ದಾರೆ. ಫಾಲ್ಗುಣ ಮಾಸಕ್ಕೆ ತಪಸ್ಯ ಅಂತ ಕರೀತಾರೆ, ಅದಕ್ಕೆ ಅಗ್ನಿ ಗೃಹಪತಿ ಅಗ್ನಿ ದೇವತೆಯಾಗಿದ್ದಾನೆ. ಮಾಘ ಮತ್ತು ಫಾಲ್ಗುಣ 2 ಸೇರಿಸಿ ಶಿಶಿರ ಅಂತ ಕರೀತಾರೆ. ಇವೆಲ್ಲ ಆ ಋತುಗ್ರಹಗಳು. ಈ ದೇವತೆಗಳಿಗೆ ಆಹುತಿ ಕೊಡ್ಲಿಕ್ಕೆ ಬೇಕಾದ ಗ್ರಹಗಳಿಗೆ ಋತುಗ್ರಹ ಅಂತ ಕರೀತಾರೆ. ಮುಂದೆ
ಅತಿಗ್ರಾಹ್ಯಾಶ್ಚಮೆ, ಆಗ್ನೇಯ, ಐಂದ್ರ, ಸೌರ್ಯ. ಸೌರ್ಯ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟದ್ದಿರಬೇಕು. ಈ 3 ಅತಿಗ್ರಾಹ್ಯ ಗ್ರಹಗಳು ನನಗೆ ಅನುಗ್ರಾಹಕವಾಗಿರಲಿ. ಮುಂದೆ ಐಂದ್ರಾಗ್ನ ಅಂತಿದೆ. ಐಂದ್ರಾಗ್ನ ಅಂತಂದ್ರೆ ನಮಗೆ ಓಜಸ್ಸನ್ನ, ಶಕ್ತಿಯನ್ನು ಕೊಡುವಂತಹ ಇಂದ್ರ ಮತ್ತು ಅಗ್ನಿ ದೇವತೆಗಳು, ಅವರಿಬ್ಬರು ಇದಕ್ಕೆ ದೇವತೆಗಳಾಗಿದ್ದಾರೆ. ಅದಕ್ಕೆ ಐಂದ್ರಾಗ್ನ ಅಂತ ಕರೀತಾರೆ. ಮುಂದೆ ವೈಶ್ವದೇವಶ್ಚಮೆ ಅಂತ ಮುಂದಿದೆ. ಈ ಶುಕ್ರಗ್ರಹ ಅಂತ ಹಿಂದೆ ಬಂತಲ್ಲ, ಆ ಶುಕ್ರಗ್ರಹಕ್ಕೆ ಉಪಯೋಗವಾಗುವಂತಹ ಪಾತ್ರ ಏನಿದೆ ಅದರಲ್ಲೇ ಈ ವೈಶ್ವದೇವ ಅನ್ನೋ ಗ್ರಹವನ್ನು ಕೂಡ ಸ್ವೀಕಾರ ಮಾಡಬೇಕು, ಹಾಗೆ ಹೋಮ ಮಾಡಬೇಕು. ಈ ವೈಶ್ವದೇವ ಗ್ರಹವು ಕೂಡ ನಮಗೆ ಅನುಗ್ರಾಹಕವಾಗಿರಲಿ ಅಂತ ಅದರ ಪ್ರಾರ್ಥನಾ ಇದೆ. ಮುಂದೆ ಮರುತ್ವತೀಯಾಶ್ಚಮೆ ಅಂತಿದೆ. ಮರುತ್ವತೀಯ ಅಂತಂದ್ರೆ ಅಧ್ವರ್ಯು ಮತ್ತು ಪ್ರತಿಪ್ರಸ್ಥಾತ ಇಬ್ಬರು ಪುರೋಹಿತರು, ಇವರಿಗೆ ಸಂಬಂಧಪಟ್ಟಂತಹ 2 ಮರುತ್ವತೀಯ ಗ್ರಹಗಳಿವೆ. ಮಧ್ಯಾಹ್ನದ ಸಮಯದಲ್ಲಿ ಕೆಲವು ಗ್ರಹಗಳನ್ನು ಉಪಯೋಗ ಮಾಡ್ತಾರೆ. 10 ಗ್ರಹಗಳನ್ನು, 10 ಪಾತ್ರಗಳನ್ನು ಉಪಯೋಗ ಮಾಡ್ತಾರೆ. ಆ 10 ಪಾತ್ರಗಳಲ್ಲಿ ಇವೆರಡೂ ಕೂಡ ಸೇರ್ಕೊಂಡಿವೆ. ಇವೆರಡಕ್ಕೆ ಮರುತ್ವಾನ್ ಇಂದ್ರ, ಇಂದ್ರೋ ಮರುತ್ವಾನ್ ಮಘವ ಅಂತ ಕೋಶದಲ್ಲಿ ನಾವೆಲ್ಲ ನೋಡಿದ್ದೇವೆ. ಆ ಇಂದ್ರನೇ ಅದಕ್ಕೆ ದೇವತೆಯಾಗಿದ್ದಾನೆ. ಅವು ನಮಗೆ ಅನುಗ್ರಾಹಕವಾಗಿರಲಿ. ಮುಂದೆ ಮಾಹೇಂದ್ರಶ್ಚಮೆ ಅಂತ ಬರ್ತದೆ. ಅಂದ್ರೆ ಶುಕ್ರಗ್ರಹ ಅಂತ ಹಿಂದೆ ಬಂತಲ್ಲ, ಅದರಲ್ಲೇ ಮಹೇಂದ್ರ ದೇವತಾಕವಾದ ಮಹೇಂದ್ರ ಗ್ರಹವನ್ನು ಕೂಡ ಸ್ವೀಕಾರ ಮಾಡಬೇಕು. ಸೋಮರಸವನ್ನು ಸ್ವೀಕಾರ ಮಾಡಿ ಹೋಮ ಮಾಡಬೇಕು. ಅದು ನಮಗೆ ಅನುಗ್ರಾಹಕವಾಗಿರಲಿ. ಮುಂದೆ ಆದಿತ್ಯಶ್ಚಮೆ ಅಂತ ಇದೆ. ತೃತೀಯ ಸವನದಲ್ಲಿ ಅಂದ್ರೆ ಪ್ರಾಯ ಸಾಯಂಕಾಲದ ಸವನದಲ್ಲಿ ಆದಿತ್ಯ ಗ್ರಹವನ್ನ ಮೊದಲು ಸ್ವೀಕಾರ ಮಾಡಬೇಕು. ಐಂದ್ರವಾಯವ, ಮೈತ್ರಾವರುಣ ಮತ್ತೆ ಅಶ್ವಿನಿ ಗ್ರಹಗಳ ಹೋಮ ಆದ ಬಳಿಕ ಈ ಆದಿತ್ಯ ಸ್ಥಾಲಿಯಲ್ಲಿ ಆ ಸಂಪಾತವನ್ನು ಸ್ವೀಕಾರ ಮಾಡಿ ಹೋಮ ಮಾಡೋದಿದೆ. ಇವು ತುಂಬಾ ಸ್ಥೂಲವಾಗಿ ಹೇಳಿದೆ ಅಷ್ಟೇ ನಾನು ಯಜ್ಞದ ಪ್ರಕ್ರಿಯೆಯನ್ನ. ತೀರಾ ಮತ್ತಷ್ಟು ವಿವರಗಳನ್ನ ಅದರ ಪ್ರಕ್ರಿಯೆಯನ್ನ ಈಗ ಬರೇ ಥಿಯರಿ ಹೇಳಿದಂಗಾಯ್ತು. ಪ್ರಕ್ರಿಯೆಯನ್ನೆಲ್ಲ ಯಜ್ಞ ಮಾಡುವವರ ಹತ್ರನೇ ತಿಳ್ಕೊಳ್ಬೇಕು. ಈ ಆದಿತ್ಯ ಗ್ರಹದಲ್ಲಿ ಆದಿತ್ಯ ದೇವತಾಕವಾದ ಸೋಮರಸವನ್ನು ತಗೊಂಡು ಹೋಮ ಮಾಡ್ತಾರೆ. ಅದು ಹಾಲು ಅಥವಾ ಮೊಸರನ್ನು ಸೇರಿಸಿ ಹೋಮ ಮಾಡ್ತಾರೆ. ಆ ಆದಿತ್ಯ ಗ್ರಹವು ನನಗೆ ಅನುಗ್ರಾಹಕವಾಗಿರಲಿ. ಮುಂದೆ ಸಾವಿತ್ರ, ಇಲ್ಲೇನು ಬಂತಲ್ಲ, ಈ ಸವಿತ್ರ ದೇವತಾಕವಾದ ಗ್ರಹ ಅಂತ ಅರ್ಥ ಇದಕ್ಕೆ. ಹಿಂದೆ ಬಂದ ಆದಿತ್ಯ ಗ್ರಹ ಅಲ್ಲ ಇದು. ಸವಿತಾ ಅನ್ನೋ ಶಬ್ದಕ್ಕೂ ಸೂರ್ಯ ಅಂತಾನೆ ಅರ್ಥ ಇರೋದಾದ್ರೂ ಅದು ಬೇರೆ, ಇದು ಬೇರೆ. ಆಗ್ರಹಣ ಪಾತ್ರದಿಂದ, ಹಿಂದೆ ಬಂದಂತಹ ಅಗ್ರಹಣ ಪಾತ್ರದಿಂದ ಸೋಮರಸ ತಗೊಂಡು ಹೋಮ ಮಾಡಬೇಕು. ಆ ಸಾವಿತ್ರ ಗ್ರಹವು ನನಗೆ ಅನುಗ್ರಾಹಕವಾಗಿರಲಿ. ಮುಂದೆ ಸಾರಸ್ವತಶ್ಚಮೆ, ಪೌಷ್ಣಶ್ಚಮೆ, ಪಾತ್ನೀವತಶ್ಚಮೆ, ಹಾರಿಯೋಜನಶ್ಚಮೆ ಅಂತ ಈ ಅನುವಾಕ ಕೊನೆಗೊಳ್ತದೆ. ಇನ್ನು 4 ಬಾಕಿ ಉಳಿದಿವೆ. ಈ ವೇದಗಳಲ್ಲಿ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತೆಲ್ಲ ಇದೆಯಲ್ಲ, ಅದರಲ್ಲಿ ಬ್ರಾಹ್ಮಣದಲ್ಲಿ ಒಂದು ಪ್ರಕೃತಿ ಯಾಗವನ್ನ ಹೇಳ್ತಾರೆ. ಪ್ರಕೃತಿ ಯಾಗ ಅಂದ್ರೆ ಏನು? ಮುಖ್ಯ ಯಾಗ ಅಂತ ಅರ್ಥ. ಅದಕ್ಕೆ ಅನೇಕ ಅಂಗಯಾಗಗಳು ಇರ್ತವೆ. ಈ ದರ್ಶಪೌರ್ಣಮಾಸ ಯಾಗ ಅಂತ ಒಂದು ಉದಾಹರಣೆ. ಈ ದರ್ಶಪೌರ್ಣಮಾಸ ಇದು ಇಂಥ ಒಂದು ಪ್ರಕೃತಿ ಯಾಗದಲ್ಲಿ ಅನೇಕ ಅಂಗಗಳನ್ನ, ಅನೇಕ ಸಣ್ಣ ಪುಟ್ಟ ಪ್ರಕ್ರಿಯೆಗಳನ್ನು ಸೇರಿಸಿ ಯಾಗ ಮಾಡೋದಿದೆ. ಈ ಇಂಥ ಸಣ್ಣ ಪುಟ್ಟ ಯಾಗಗಳಿಗೆ ವಿಕೃತಿ ಯಾಗ ಅಂತ ಕರೀತಾರೆ. ಪ್ರಕೃತಿ ಯಾಗವಾದಂತಹ ಅಂದ್ರೆ ಮುಖ್ಯ ಯಾಗವಾದಂತಹ ದರ್ಶಪೂರ್ಣ ಮಾಸ ಯಾಗದಲ್ಲಿ ಅನೇಕ ಅಂಗಕರ್ಮಗಳನ್ನ ವಿಧಾನ ಮಾಡೋದೇನಿದೆಯಲ್ಲ, ಸೌರ್ಯ ಯಾಗದಲ್ಲಿ ಅತಿದೇಶ ಮಾಡ್ತೀವಲ್ಲ, ಆ ಸೌರ್ಯ ಯಾಗ ಅಂತ ಅನ್ನೋದೊಂದು ವಿಕೃತಿ ಯಾಗ, ದರ್ಶಪೂರ್ಣ ಮಾಸ ಅಂತ ಅನ್ನೋದೊಂದು ಪ್ರಕೃತಿ ಯಾಗ. ಹೀಗೆ ಸ್ಥೂಲವಾಗಿ ಅದನ್ನು ಹೇಳಿದ್ದೇನೆ. ಈ ಸರಸ್ವತಿ ದೇವತಾಕವಾದಂತಹ ಒಂದು ಗ್ರಹದ ಬಗ್ಗೆ ಬಂತಲ್ಲ ಇಲ್ಲಿ, ಇದು ಪ್ರಕೃತಿ ಯಾಗ ಅಂದ್ರೆ ಮುಖ್ಯ ಯಾಗಕ್ಕೆ ಸಂಬಂಧಪಟ್ಟದ್ದಲ್ಲ. ಹೊರತು ಅಭಿಷೇಚನೀಯಾರ್ಥ ಅಂತ ಒಂದು ವಿಕೃತಿ ಯಾಗ ಇದೆ, ಸಣ್ಣ ಯಾಗ, ಅಂಗಭೂತವಾದಂತಹ ಹೆಚ್ಚು ಪ್ರಧಾನ ಅಲ್ಲದೇ ಇರುವಂತಹ ಯಾಗ ಇದೆ, ಅದಕ್ಕೆ ಸಂಬಂಧಪಟ್ಟದ್ದಿದು. ಇಂತಹ ಸಾರಸ್ವತ ಗ್ರಹ ನನಗೆ ಅನುಗ್ರಾಹಕವಾಗಿರಲಿ. ಮುಂದೆ ಪೌಷ್ಣಶ್ಚಮೆ ಅಂತ ಅಲ್ಲಿ ಬರೋದಿದೆ. ಪೌಷ್ಣ ಅಂತಂದ್ರೆ
ವಿಕೃತಿಯಾಗಕ್ಕೆ ಸಂಬಂಧಪಟ್ಟದ್ದು ಇದು ಕೂಡ. ಪೂಷನ್ ಅಂತ ಇದಕ್ಕೆ ದೇವತಾ. ಪೂಷ ಅಂತಂದ್ರೆ ಅವನು ಕೂಡ ಒಬ್ಬ ದ್ವಾದಶಾದಿತ್ಯರಲ್ಲಿ ಸೇರಿದವನೇ. ಪೌಷ್ಣಶ್ಚಮೆ, ಮುಂದೆ ಪಾತ್ನೀವತಶ್ಚಮೆ, ಹಾರಿಯೋಜನಶ್ಚಮೆ ಅಂತ ಎರಡಿವೆ. ಈ ಪ್ರಾತಃಸವನದಲ್ಲಿ ಏನು ಉಪಾಂಶ ಪಾತ್ರವನ್ನು ತಗೊಳ್ತೀವಲ್ಲ, ಹಿಂದೆ ಬಂದಿತ್ತಲ್ಲ, ಆ ಉಪಾಂಶ ಪಾತ್ರದಿಂದ ಪತ್ನಿವಾನ್ ಅನ್ನುವಂಥ ಮತ್ತೊಂದು ಗ್ರಹದಲ್ಲಿ ಸೋಮರಸವನ್ನು ಸ್ವೀಕಾರ ಮಾಡಬೇಕು. ಉಪಾಂಶ ಪಾತ್ರದಿಂದ ಈ ಆಗ್ರಹಣ ಈ ಪಾತ್ನೀವತ ಪಾತ್ರಕ್ಕೆ ಸೋಮರಸವನ್ನು ಬಗ್ಗಿಸಬೇಕು. ಇದು ಅಲ್ಲಿರುವಂತಹ ವಿಧಾನ. ಮುಂದೆ ಹೋಮ ಮಾಡಬೇಕು. ಇದಕ್ಕೆ ಈ ಆಗ್ರಹಣ ಸ್ಥಾಲಿಗೆ ಅಗ್ನಿಯೇ ದೇವತೆಯಾಗಿದ್ದಾನೆ. ಇಂಥ ಪಾತ್ನೀವತ ಗ್ರಹ ನನಗೆ ಅನುಗ್ರಾಹಕವಾಗಿರಲಿ. ಮುಂದೆ ಹಾರಿಯೋಜನಶ್ಚಮೆ ಅಂತ ಬಂದಿದೆ. ಈ ಅಧ್ವರ್ಯುವಿಗೆ ಉನ್ನೇಷ್ಟ ಅಂತ ಒಬ್ಬ ಸಹಾಯಕ ಇದ್ದಾನೆ. ಆ ಸಹಾಯಕನಾದಂತಹ ಪುರೋಹಿತ ಆಗ್ರಹಣ ಪಾತ್ರದಲ್ಲಿರುವ ಸೋಮರಸವನ್ನ ದ್ರೋಣ ಕಲಶದಲ್ಲಿ ಸ್ವೀಕಾರ ಮಾಡಿ ಅದನ್ನ ತಲೆಯ ಮೇಲೆ ಇಟ್ಕೊಂಡು ಹಾಗೆ ಹೋಮ ಮಾಡಬೇಕು. ತಲೆ ಹಿಂಗೆ ಬಗ್ಗಿಸ್ಬೇಕು ಅಂತ ಕಾಣಿಸ್ತದೆ. ಅಗ್ನಿ ಕಡೆಗೆ ಹಿಂಗೆ ಬಗ್ಗಿಸಿ ಸೋಮರಸ ಬೀಳುವಂತೆ ಮಾಡಬೇಕು. ಇದಕ್ಕೆ ಹರಿವಾನ್ ಇಂದ್ರ ದೇವತೆ. ಅದಕ್ಕೆ ಇದನ್ನ ಹಾರಿಯೋಜನ ಅಂತ ಕರೀತಾರೆ. ಇಂತಹ ಹಾರಿಯೋಜನ ಅನ್ನೋ ಗ್ರಹವು ಕೂಡ ನನಗೆ ಅನುಗ್ರಾಹಕವಾಗಿರಲಿ ಅಂತ ಅದರ ಪ್ರಾರ್ಥನದೊಂದಿಗೆ ಆ 7ನೇ ಅನುವಾಕ, ಚಮಕದ 7ನೇ ಅನುವಾಕ ಮುಕ್ತಾಯ ಕಂಡಿದೆ. ಅನೇಕ ವಿದ್ವಾಂಸರನ್ನು ಸಂಪರ್ಕ ಮಾಡಿ ಇದರ ಸೂಕ್ಷ್ಮ ವಿವರಗಳನ್ನು ಹೇಳೋ ಪ್ರಯತ್ನ ಮಾಡಿದ್ದೇನೆ. ವಸ್ತುತಃ ನಾನೇ ಸೋಮಯಾಗ ಮಾಡಿದರೆ ಮಾತ್ರ ಅದರ ಎಲ್ಲ ಸ್ಪಷ್ಟವಾದ ವಿವರಗಳು ನಮಗೆ ದೊರೆಯಲಿಕ್ಕೆ ಸಾಧ್ಯ. ಈಗ ಒಂದು ಅನುವಾದಕ್ಕೆ ಎಷ್ಟು ಸಾಕೋ ಅಷ್ಟನ್ನು ಮಾತ್ರ ನಾನು ತಿಳ್ಕೊಂಡಿದ್ದೇನೆ. ಇನ್ನೂ ಹೆಚ್ಚಿನ ವಿವರಗಳನ್ನು ನಾವು ಮತ್ತೊಂದು ಬಾರಿ ತಿಳ್ಕೊಳ್ಳೋ ಪ್ರಯತ್ನವೂ ಕೂಡ ಮಾಡ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಕಂಡಿದೆ.